ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದೇ ಟೈಮಿಗೆ ನಿನ್ನೆ ಸರ್ಕಾರವನ್ನ ಪ್ರಶ್ನೆ ಮಾಡಿತ್ತು. ನಿಮ್ಮಿಂದ ತಪ್ಪಾಗಿಲ್ಲ, ಫ್ರಾಂಚೈಸಿಯಿಂದ ತಪ್ಪಾಗಿದೆ ಅಂದ್ರೆ, KCA ಇಂದ ತಪ್ಪಾಗಿದೆ ಅಂದ್ರೆ ಎಳ್ಕೊಂಡು ಬನ್ನಿ ಅವರನ್ನ ಅಂತ. ಫೈನಲಿ ಸರ್ಕಾರ 24 ಗಂಟೆಯ ನಂತರ ಅಂಥದ್ದೊಂದು ನಿರ್ಧಾರ ತೆಗೆದುಕೊಂಡಿದೆ. ಆದ್ರೆ ಇಷ್ಟು ದೊಡ್ಡ ಜನಸಂಖ್ಯೆ ಬಂದು ಸೇರುತ್ತೆ ಅನ್ನೋದರ ಅಂದಾಜು ಯಾರಿಗೂ ಇರಲಿಲ್ವಾ? ಫ್ರಾಂಚೈಸಿ ಅವರು ಬಿಡಿ ದುಡ್ಡು ಮಾಡ್ಕೊಳ್ಳೋದಕ್ಕೆ ಓಡಾಡ್ತಿರ್ತಾರೆ. KSCA ಗಮನ ಹರಿಸಲಿಲ್ಲ, ಸರ್ಕಾರನೂ. ಇದೆಲ್ಲದರ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಗಣ್ಯ ಅತಿಥಿಗಳು ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. JDS ವಕ್ತಾರ ರಾಜುಗೌಡ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾದ S ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ಮುಖಂಡ ಶತಬೀಶ್ ಶಿವಣ್ಣ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಶಿವಣ್ಣ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿವೃತ್ತ ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಬಹುಶಃ ಹಿಂಗಿದ್ದೊಂದು ಸನ್ನಿವೇಶ ಈ ಹಿಂದಿನ ಯಾವ ಘಟನೆಗಳ ಸಂದರ್ಭದಲ್ಲೂ ನಾವು ನೋಡಿರ್ಲಿಲ್ಲ ಸರ್. ಒಂದು ವ್ಯವಸ್ಥೆ ಎಷ್ಟು ಅವ್ಯವಸ್ಥಿತವಾಗಿ ಕೆಲಸ ಮಾಡಬಹುದು ಅನ್ನೋದಕ್ಕೆ ಮೊನ್ನೆಯ ಉದಾಹರಣೆ ಇಡೀ ಭಾರತಕ್ಕೆ ನಿಂತಿದೆ. ಎಷ್ಟು ಕೆಟ್ಟದಾಗಿ ಒಂದು ವ್ಯವಸ್ಥೆ ಮಾಡಬಾರದು ಅನ್ನೋದಕ್ಕೆ, ಮಾಡಬೇಕು ಅನ್ನೋದಕ್ಕಲ್ಲ ಸರ್. ಈ ಹಿಂದಿನ 3 ಘಟನೆಗಳನ್ನ ನಿಮ್ಮ ಗಮನಕ್ಕೆ ತಂದು ಬಿಡ್ತೀನಿ. ನೀವು ಆ ಸಂದರ್ಭದಲ್ಲಿ ಬಹಳಷ್ಟು ವ್ಯವಸ್ಥೆಗಳನ್ನ ಮಾಡಿದ್ದೀರಿ. ಒಂದು, ಡಾಕ್ಟರ್ ರಾಜ್ಕುಮಾರ್ ಅವರು ಕಿಡ್ನಾಪ್ ಆದ ಸಂದರ್ಭದಲ್ಲಿ ಹ್ಯಾಂಡಲ್ ಮಾಡಿದ ರೀತಿ, ಡಾಕ್ಟರ್ ರಾಜ್ಕುಮಾರ್ ಅವರ ನಿಧನದ ಸಂದರ್ಭದಲ್ಲಿ ಆದ ಅವಾಂತರಗಳು, ಪುನೀತ್ ರಾಜ್ಕುಮಾರ್ ಅವರು ನಿಧನರಾದ ಸಂದರ್ಭದಲ್ಲಿ ಮಾಡಿಕೊಂಡ ವ್ಯವಸ್ಥೆ, ಸರಿಯಾದ ವ್ಯವಸ್ಥೆ, ಈ 3 ನಮ್ಮ ರಾಜ್ಯಕ್ಕೆ ಉದಾಹರಣೆಯಾಗಿ ನಿಂತಿವೆ. ಮಿಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ. ಐ ಥಿಂಕ್ ಕಾಲ್ ಕಟ್ ಆಗಿದೆ. ಮಿರ್ಜಿ ಸರ್, ವಾಪಸ್ ಬರ್ತೀನಿ, ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ. ಶತಬೀಶ್ ಅವರಿಂದಲೇ ಇವತ್ತಿನ ಚರ್ಚೆನ ನಾನು ಹಾಗಾದ್ರೆ ಆರಂಭಿಸ್ತೀನಿ. ಕಾಲ್ ಕಟ್ ಆಗಿದೆ. ಮಿರ್ಜಿ ಅವ್ರನ್ನ ಮತ್ತೆ ಮಾತಾಡಿಸ್ತೀನಿ. ಶತಬೀಶ್, ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಯಿತು. KSCA ಮತ್ತು RCB ಫ್ರಾಂಚೈಸಿಯ ಮ್ಯಾನೇಜ್ಮೆಂಟ್ ಏನಿದೆ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಏನಿದೆ, ಅವರ ಬಂಧನ ಆಯಿತು. ಬಟ್ ಎಲ್ಲೋ ಒಂದು ಕಡೆನೂ ಅನ್ಸಲ್ವಾ ಸರ್ಕಾರದ ತಪ್ಪು ಇತ್ತು ಇದರಲ್ಲಿ ಅಂತ? ಮೇಡಮ್, ಮೊದಲನೇದಾಗಿ ಇವತ್ತು 11 ಜನ ಯುವಕರ ಮೃತಪಟ್ಟಿದ್ದಾರೆ. ಇವಾಗ ಅವರು ನೀವೇ ಹೇಳ್ದಂಗೆ ಒಂದು ಹುಡುಗ MBBS ಓದ್ತಾ ಇದ್ದ, ಒಂದು ಹುಡುಗ ಎಂಜಿನಿಯರಿಂಗ್ ಓದ್ತಾ ಇದ್ದ, ಒಂದು ಹುಡುಗ ಇತ್ತೀಚೆಗೆ ಮದುವೆ ಆಗಬೇಕಾಯಿತು, ಒಂದು ಹುಡುಗಿಗೆ ಮದುವೆ ಆಗಿತ್ತು. ಮೊದಲನೇದಾಗಿ ಇವ್ರ ಕುಟುಂಬಸ್ಥರಿಗೆ ನಾನು ಸಂತಾಪವನ್ನ ವ್ಯಕ್ತಪಡಿಸ್ತೇನೆ. ಶತಬೀಶ್ ಅವರೇ, ಯಾಕೆ ಹೇಳ್ತೀನಿ ಕೇಳಿ. ಒಬ್ಬ ವ್ಯಕ್ತಿ ಪಾನಿಪುರಿ ಮಾಡ್ಕೊಂಡು ತನ್ನ ಮಗನನ್ನ ಓದಿಸ್ತಾ ಇದ್ರು. 2 ಗಂಡ ಹೆಂಡತಿರು ವ್ಯವಸಾಯ ಮಾಡಿಕೊಂಡು ತನ್ನ ಮಗನನ್ನ ಓದಿಸಿ ಕೆಲಸಕ್ಕೆ ಕಳಿಸಿದ್ರು. ಈಗ ಆ ತಂದೆ ತಾಯಂದಿರಿಗೆ ಜೀವನ ಪರ್ಯಂತ ಮಕ್ಕಳಿಲ್ಲ ಸರ್. ಅವರಿಗೆ ನಾಳೆ ಏಜ್ ಆದಾಗ ಅನಾರೋಗ್ಯ ಬಂದ್ರೆ ನೋಡ್ಕೊಳ್ಳೋರ್ ಗತಿ ಇಲ್ಲ. ಅವ್ರ ಮನೆಯಲ್ಲಿ ಯಾರಿಲ್ಲ, ಒಬ್ಬೊಬ್ಬ ಮಕ್ಕಳು. ಅವರನ್ನ ಅನಾಥರಾಗಿ ಮಾಡಿದ್ದೀರಾ ನೀವೆಲ್ಲ ಸೇರ್ಕೊಂಡು. ನಿಮ್ಮ ಉದ್ವೇಗ, ನಿಮ್ಮ ಆವೇಶವನ್ನ ನಾನು ಗಮನಿಸ್ತಾ ಇದ್ದೇನೆ. ನಾನು ಅದನ್ನೇ ಹೇಳ್ತಾ ಇರೋದು, ಈ ಯುವಕರು ಈ ರಾಜ್ಯದ ಆಸ್ತಿ ಆಗಿದ್ರು, ಈ ದೇಶದ ಒಂದು ಭವಿಷ್ಯ ಆಗಿದ್ರು. ಇವ್ರು ಇವತ್ತು ಮೃತಪಟ್ಟಿದ್ದಾರೆ. ಇವ್ರ ಜೀವಗಳನ್ನಂತೂ ನಾವು ವಾಪಸ್ ತಗೊಂಡ್ ಬರೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅವ್ರ ಕುಟುಂಬಸ್ಥರಿಗೆ ನಾನೇ ಕ್ಷಮಾರ್ಪಣೆಯನ್ನ ಕೇಳ್ತಾ ಇದ್ದೀನಿ. ಇದಲ್ಲದೆ ಇವಾಗ ಕಾಂಗ್ರೆಸ್ ಪಕ್ಷದ ಸ್ಟ್ಯಾಂಡ್ ಏನು ಅದು ಕ್ಲಿಯರ್ ಆಗಿದೆ. ನೋ ಸೆಲೆಬ್ರೇಷನ್ ಅಟ್ ದ ಕಾಸ್ಟ್ ಆಫ್ ಹ್ಯೂಮನ್ ಲೈಫ್ಸ್. ಹ್ಯೂಮನ್ ಲೈಫ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಮುಂದೆ ಸ್ಟೇಟಲ್ಲಿ ಯಾವುದೇ ಥರದ ಪಬ್ಲಿಕ್ ಇವೆಂಟ್ ನಡಿಬೇಕು ಅಂದರೆ ಸೆಕ್ಯೂರಿಟಿ ಪ್ರೋಟೋಕಾಲ್, ಅದಕ್ಕೋಸ್ಕರ ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟನ್ನು ಮಾಡ್ತಾ ಇದ್ದೇವೆ, ಸ್ಟ್ರಿಕ್ಟ್ ರಿವ್ಯೂ ಅನ್ನು ನಡೆಸ್ತಾ ಇದ್ದೇವೆ. ಇನ್ನು ಮುಂದೆ ಈ ಥರ ಘಟನೆ ಯಾವತ್ತೂ ಆಗಬಾರ್ದು, ಆಗಕ್ಕೆ ಅವಕಾಶ ಮಾಡಿಕೊಡಲ್ಲ. ಕಾಂಗ್ರೆಸ್ ಪಕ್ಷ ಇದ್ರ ಬಗ್ಗೆ ಕ್ಲಿಯರ್ ಆಗಿದೆ. ಇವಾಗ ನಾವು ತೊಗೊಂಡಿರುವಂಥ ಸ್ಟೆಪ್ಗಳೇನು? ಮೊದಲನೇದಾಗಿ FIR ರಿಜಿಸ್ಟರ್ ಆಗಿದೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ. ಆ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದನ್ನ ಹಸ್ತಾಂತರ ಮಾಡಿದ್ದೀವಿ CIDಗೆ. ಎರಡನೇದಾಗಿ ಮ್ಯಾಜಿಸ್ಟೇರಿಯಲ್ ಎಂಕ್ವೈರಿ ಮಾನ್ಯ ಮುಖ್ಯಮಂತ್ರಿ ಆದೇಶವನ್ನು ಮಾಡಿದ್ರು 4ನೇ ತಾರೀಕು ಆದೇಶದಲ್ಲಿ. ಅದನ್ನ ಇವಾಗ ಜುಡಿಷಿಯಲ್ ಎಂಕ್ವೈರಿ ಜಸ್ಟಿಸ್ D. ಕುನ್ನಾ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ಮೂರನೇದಾಗಿ ಮಾನ್ಯ ಉಚ್ಚ ನ್ಯಾಯಾಲಯ ಸುವೋಮೋಟೋ ಕಾಗ್ನಿಸೆನ್ಸ್ ಅನ್ನ ತಗೊಂಡು ಯಾವ ರೀತಿ ಸ್ಟೇಟಸ್ ರಿಪೋರ್ಟ್ ಏನ್ ಮಾಡ್ತಾ ಇದ್ದೀರಾ, ಯಾವ ರೀತಿ ಇಡೀ ಎಪಿಸೋಡ್ ಆಯಿತು ಅಂತ ಕೇಳಿದೆ. ಅದಕ್ಕೋಸ್ಕರ ನಾವು ನಿನ್ನೆ ಕೋರ್ಟಲ್ಲಿದ್ವಿ. ಮಾನ್ಯ
ಅಡ್ವೊಕೇಟ್ ಜನರಲ್ ಅವರು ಒಂದು ಸ್ಟೇಟ್ಮೆಂಟ್ ಆಫ್ ಟ್ರೂತ್ ಅಂಡ್ ಫ್ಯಾಕ್ಟ್ಸ್ ಅನ್ನ ಕೊಟ್ಟಿದ್ದಾರೆ. ಎಷ್ಟು ಜನ ಪೊಲೀಸ್ ಅಧಿಕಾರಿಗಳನ್ನ ನಾವು ನೇಮಕ ಮಾಡಿದ್ವಿ, ಇವಾಗ ಒಂದು ಮ್ಯಾಚ್ ನಡೀತಾ ಇದೆ ಅಂದರೆ 500 ಜನ ಪೊಲೀಸ್ ಅಫಿಷಿಯಲ್ಸನ್ನು ಡಿಪ್ಲಾಯ್ ಮಾಡ್ತಾರೆ. ನಿನ್ನೆಗೋಸ್ಕರ 1738 ಅಫಿಷಿಯಲ್ಸ್ ಡಿಪ್ಲಾಯ್ ಆಗಿದ್ರು. ಆದರೂ ಕೂಡ ಇದು ಯಾಕೆ ನಡೆದಿದೆ? ಆಚೆ ಕಡೆಯಿಂದ ಎಷ್ಟು ಜನ ಬಂದಿದ್ದಾರೆ, ಓವರ್ ಪಾಪ್ಯುಲೇಷನ್ ಅನಿರೀಕ್ಷಿತವಾಗಿದೆ. ಆದರೆ ಇದನ್ನೆಲ್ಲ ನಾವು ಕಾರಣಗಳು ಕೊಟ್ಟು ಈ ಮೃತಪಟ್ಟಿರುವಂತಹ ವ್ಯಕ್ತಿಗಳಿಗೆ ಅಥವಾ ಅವ್ರ ಕುಟುಂಬಸ್ಥರಿಗೆ ಸಂತಾಪ ಅಥವಾ ಕ್ಷಮಾರ್ಪಣೆ ಕೇಳೋದು ಅಷ್ಟೇ ಅಲ್ಲ, ನಮ್ಮ ಜವಾಬ್ದಾರಿ ಕೂಡ ಇದೆ, ಸರ್ಕಾರದ ಜವಾಬ್ದಾರಿ ಕೂಡ ಇದೆ. ಬಟ್ ಪ್ರೈಮಾ ಫೇಸಾಯಿ ತನಿಖೆಯಲ್ಲಿ ಏನು ಕಂಡು ಬಂದಿತ್ತು? RCB ಅವರು ಬೆಳಗ್ಗೆ 7 ಗಂಟೆಗೆ ಯಾವುದೇ ಥರದ ಪೊಲೀಸ್ ಪರ್ಮಿಷನ್ ಇಲ್ಲದೇನೆ ನಾವು ಓಪನ್ ಬಸ್ಸಲ್ಲಿ ಪಬ್ಲಿಕ್ ರ್ಯಾಲಿಯನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ 11 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿ, ಗೃಹ ಸಚಿವರು, ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಸೇರಿ ಇಂತಹ ಒಂದು ದುರ್ಘಟನೆ ಸಂಭವಿಸ್ಬೋದು ಅಥವಾ ಟ್ರಾಫಿಕ್ ಕಂಜೆಷನ್ ಆಗ್ಬೋದು, ಜನರಿಗೆ ತೊಂದರೆ ಆಗ್ಬೋದು, ಓಪನ್ ಬಸ್ ರ್ಯಾಲಿಯನ್ನು ನಾವು ಬಿಡಲ್ಲ ಅಂತ ಹೇಳಿದ್ರು. ಅವಾಗ BJP ಅವರು ಅಥವಾ ವಿರೋಧ ಪಕ್ಷದವರು ಏನು ಹೇಳಿದ್ರು ಅವರು? ಇಲ್ಲ, ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಜನರ ನಾನು ನಾಳೆ ಒಂದು 100 ಜನರ ರ್ಯಾಲಿ ಮಾಡ್ತೀನಿ ಅಂತ ಒಂದು ಪೋಸ್ಟ್ ಹಾಕೊಳ್ತೀನಿ. ನಾಳೆ ಬೆಳಗ್ಗೆ ಬೇಡ, ಇವತ್ತು ಡಿಸ್ಕಷನ್ ಮುಗಿಸಿ ನಾನೊಂದು 100 ಜನರ ರ್ಯಾಲಿ ಮಾಡ್ತೀನಿ ಅಂತ ಒಂದು ಘೋಷಣೆ ಕೊಡ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪ್ರಮೋಷನ್ಸ್ ಆಗತ್ತೆ, ಅದಕ್ಕೊಂದು 1 ಲಕ್ಷ, ಒಂದು 2-3 ಲಕ್ಷ ಲೈಕ್ಸ್ ಬರುತ್ತೆ. 1,000 ಜನ ಸೇರ್ಬೋದಾ? ಸರ್ಕಾರ ನನಗೆ ಪರ್ಮಿಷನ್ ಕೊಡುತ್ತಾ? ನೋಡಿ, ಸರ್ಕಾರ ಪರ್ಮಿಷನ್ ಕೊಡೋದು ಕೊಡದೇ ಇರೋದು. ಫ್ರಾಂಚೈಸಿಗೋಸ್ಕರ ಸರ್ಕಾರ ಕೆಲಸ ಮಾಡ್ತಿತ್ತಾ? ಜನರಿಗೋಸ್ಕರ ಸರ್ಕಾರ ಕೆಲಸ ಮಾಡ್ತಿತ್ತಾ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾತ್ರಿ ಪ್ರೀ ಡಿಸೈಡೆಡ್ ಇತ್ತು. ವಿಕ್ಟರಿ ಪರೇಡ್ ವಾಸ್ ಪ್ರೀ ಡಿಸೈಡೆಡ್ ಬೈ RCB. ಅದಕ್ಕೆ ಪರ್ಮಿಷನ್ ಸರ್ಕಾರ ಕೊಟ್ಟಿತ್ತಾ? 7 ಗಂಟೆ 1 ನಿಮಿಷಕ್ಕೆ ಒಂದು ಫ್ರಾಂಚೈಸಿ ತನ್ನ ಖುಷಿಗೆ, ಬೇಡ ಒಂದು ವರ್ಡ್ ಇದೆ, ನಾನು ಆ ವರ್ಡ್ ಯೂಸ್ ಮಾಡಲ್ಲ, ತನ್ನ ಖುಷಿಗೆ, ತನ್ನ ಹುಚ್ಚಿಗೆ ಅಂತ ತಗೊಳ್ತೀನಿ, ಒಂದು ಪೋಸ್ಟ್ ಹಾಕುತ್ತೆ. ಇಸ್ ಇಟ್ ನಾಟ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗವರ್ಮೆಂಟ್ ಟು ಸೇ ನೋ? ನಿಮಗೆ ಇಷ್ಟ ಬಂದಂಗೆ ನೀವು ಪರೇಡ್ ಮಾಡೋದಲ್ಲ, ಬಂದು ಕೂತ್ಕೊಳ್ಳಿ ನಮ್ಮ ಮುಂದೆ ಕೂತು ಏನೇನು ಬೇಕು ನಿಮಗೆ, ನಾವೇನೇನು ವ್ಯವಸ್ಥೆ ಮಾಡ್ಬೇಕು ಫಸ್ಟ್ ಮಾತಾಡಿ, ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದ್ದಿದ್ರೆ ಒಂದು ಎಕ್ಸ್ಟ್ರಾ ಪೋಸ್ಟ್ ಈ ದುರಂತನ ನಿಲ್ಲಿಸ್ತಾ ಇತ್ತು. ಅಂಡ್ ಇನ್ನೊಂದು ಕ್ವೆಶ್ಚನ್ ತಗೊಂಡ್ಬಿಡ್ತೀನಿ ನಾನು. ಹಿಂದಿನ ರಾತ್ರಿ ಯಾವ ಗಲ್ಲಿ ಸಣ್ಣ ಗಲ್ಲಿಗೆ ಹೋದ್ರೆ 500 ಜನ ಸೇರಿದ್ರು ಶತಬೇಶ್. ಸಣ್ಣ ಗಲ್ಲಿಗೆ ಹೋದ್ರೆ 500 ಜನ, ಒಂದು ಮನೆ ಮುಂದೆ 500 ಜನ ನಿಂತ್ಕೊಂಡು ಕುಣಿದು ಕುಪ್ಪಳಿಸಿದ್ದಾರೆ, ಜೋಶ್ನಲ್ಲಿದ್ರು ಎಲ್ಲ. ತಪ್ಪಲ್ಲ ಅದು, 18 ವರ್ಷಗಳ ನಂತರದ ಖುಷಿ ಅದು. ಇಡೀ ರಾತ್ರಿ ಪೊಲೀಸರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡಿದ್ದಾರೆ, ನಿದ್ದೆ ಮಾಡಿಲ್ಲ. ಅವ್ರನ್ನ ಎತ್ತಾಕೊಂಡು ಬಂದು ಮತ್ತೆ 5 ಲಕ್ಷ ಜನನ ನೀವು ಹ್ಯಾಂಡಲ್ ಮಾಡಿ ಅಂದ್ರೆ ಮನುಷ್ಯರ ಅವರು ಅಲ್ವಾ? ಪೊಲೀಸರು ಮನುಷ್ಯರ ಅಲ್ವಾ? ಇಲ್ಲ, ಪೊಲೀಸ್ ಆಫೀಸರ್ಸ್ ಏನ್ ಮಾಡ್ತಾ ಇದ್ರು? ಎಷ್ಟೋ ಸನ್ನಿವೇಶಗಳಲ್ಲಿ ಸಿಎಂ ಹತ್ರ ಕೂತು ಸರ್ ಸನ್ನಿವೇಶ ಹಿಂಗಿದೆ ಆಗೋದಿಲ್ಲ ಅಂತ ಹೇಳಿ ಅದನ್ನ ಕ್ಯಾನ್ಸಲ್ ಮಾಡಿಸಿದ್ದಾರೆ. ಇಸ್ ಇಟ್ ನಾಟ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಅ ಪೊಲೀಸ್ ಆಫೀಸರ್ ಆರ್ ಅ ಕಮಿಷನರ್? ದಟ್ ಇಸ್ ಪ್ರಿಸೈಸ್ಲಿ ದ ರೀಸನ್ ಮೇಡಮ್. ಇವಾಗ ಕರ್ನಾಟಕದ ಮುಖ್ಯಮಂತ್ರಿ ನಿನ್ನೆಯೇ ಪತ್ರಿಕಾಗೋಷ್ಠಿ ಮುಖಾಂತರ ಯಾರ್ಯಾರು ಇದಕ್ಕೆ ರೆಸ್ಪಾನ್ಸಿಬಲ್ ಆಗಿದ್ದಾರೆ ಅಂತ ಕನ್ಸರ್ನ್ ಪೊಲೀಸ್ ಆಫೀಸರ್, ರೈಟ್ ಫ್ರಮ್ ಕಮಿಷನರ್ ಆಫ್ ಪೊಲೀಸ್, DCP, ಅಡಿಷನಲ್ ಜಾಯಿಂಟ್ CP, ACP, ಇನ್ಸ್ಪೆಕ್ಟರ್ ಎಲ್ಲಾನು ಸಸ್ಪೆಂಡ್ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ತರಹದ ಬಯಸ್ ಇಲ್ಲದೆ ಒಂದು ನಿಮಿಷ ಕೇಳಿ, ಒಂದು ತನಿಖೆ ನಡೀಲಿ. ತನಿಖೆಯಲ್ಲಿ ಏನಾದರೂ ಹೊರಬಿತ್ತು ಅಂದರೆ ನಮ್ಮ ರಾಜ್ಯ ಸರ್ಕಾರದ ಯಾವುದೇ ವ್ಯಕ್ತಿ, ಯಾವುದೇ ಮಂತ್ರಿ ಇದರಲ್ಲಿ ಭಾಗಿಯಾಗಿದೆ ಅಂತ ಕಂಡು ಬಂತು ಅಂದರೆ ಕಾಂಗ್ರೆಸ್ ಪಕ್ಷ ಅವ್ರ ವಿರುದ್ಧ ಕೂಡ, ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ಅವ್ರ ವಿರುದ್ಧ ಕೂಡ ನಾವು ಕ್ರಮವನ್ನು ತಗೊಳ್ತಾ ಇದೀವಿ. ಇದನ್ನೆಲ್ಲ ನೀವು ಮೆಚ್ಚಬೇಕು. ಇದನ್ನ ನೀವು ನಾನು ಒಂದು ಘಟನೆ ನೋಡಿ ಬಹಳ ಶಿವಣ್ಣ ಅವರು ಒಂದು ಘಟನೆ ನೋಡಿ ನಾನು ಬಹಳ ಮೆಚ್ಚಿಬಿಟ್ಟೆ. ನಾವಿಲ್ಲಿ ಕೂತ್ಕೊಂಡು 7 ಜನ ಸತ್ತಿದ್ದಾರೆ ಅಂತ ಬಾಯ್ ಬಡ್ಕೊಳ್ತಾ ಇದ್ದಾಗ ನಿಮ್ಮದೇ DCM ಹೋಗಿ ಅಲ್ಲಿ ಕಪ್ ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ಇವಾಗ ಶಿವಣ್ಣ ಅವರೇ, UP ನೀವು ನಮ್ಮನ್ನ ಕೇಳ್ತಾ ಇದ್ದೀರಾ ಪ್ರಶ್ನೆ. ನಾವು ನಮ್ ತಪ್ಪಾಗಿದೆ, ಲೋಪವಾಗಿದೆ, ಕರ್ನಾಟಕ ಸರ್ಕಾರ, KSCA, RCB ಇವ್ರ ಮಧ್ಯೆ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಇತ್ತು, ಡೆರಿಲಿಕ್ಷನ್ ಆಫ್ ಡ್ಯೂಟಿ ಇತ್ತು. ಅವರು 7 ಗಂಟೆಗೆ ಇದನ್ನ ಪರೇಡ್ ಮಾಡ್ತೀವಿ ಅಂತಾರೆ, ಯಾವ ಸಂದರ್ಭದಲ್ಲಿ ಗೇಟ್ಗಳನ್ನ ಓಪನ್ ಮಾಡಿದ್ರು KSCA, ಇದೆಲ್ಲ ಪ್ರಶ್ನೆ ನಾವು ಕೂಡ ಕೇಳ್ತಾ ಇದ್ದೀವಿ. RCB ಫ್ರೀ ಟಿಕೆಟ್ ನ ಹಂಚಿಕೆ ಮಾಡ್ತಾರೆ ಅವ್ರ ಮ್ಯಾನೇಜ್ಮೆಂಟ್ ಅವರು, ಅಲ್ಲಿರೋದು 33,000 ಕೆಪಾಸಿಟಿ, 8 ಲಕ್ಷ ಟಿಕೆಟ್ ಗಳನ್ನ ಕೊಡ್ತಾರೆ. ನಾವು ತಪ್ಪನ್ನ ಒಪ್ಕೊಂಡು, ಲೋಪಗಳನ್ನ ಒಪ್ಕೊಂಡು ಶಿವಣ್ಣ ಅವರ ಒಂದನ್ನ ನೀವು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಒಂದನ್ನ ನೀವು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. 7 ಜನ ಸತ್ತಿದ್ದಾರೆ ಅಂದ ನಂತರನು
ವಿಜಯ ಯಾತ್ರೆ, ವಿಜಯ ಕಾರ್ಯಕ್ರಮಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟಿತ್ತು. ಅದರಲ್ಲಿ ನಿಮ್ಮ DCM ಕೂಡ ಭಾಗಿಯಾಗಿದ್ರು. ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ರು, ಈಗ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ. ಮಿರ್ಜಿ ಅವರೇ, ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಮಿಷನರ್ ಸೇರಿದಂತೆ ಆಫೀಸರ್ಗಳನ್ನ ಅಮಾನತುಗೊಳಿಸಿದ್ದಾರೆ ಸರ್. ಓವರ್ ಆಲ್ ಘಟನೆ ನೀವು ನೋಡಿದ್ರಿ, ಎಕ್ಸಾಸ್ಟ್ ಆಗಿದ್ರು ಪೊಲೀಸರು, ಮತ್ತೆ ಅವರನ್ನ ಕೆಲಸಕ್ಕೆ ಹಚ್ಚಲಾಯಿತು, ಸರಿಯಾಗಿ ಅಂದಾಜು ಮಾಡಿಕೊಳ್ಳಿಲ್ಲ. ಘಟನೆ ನೀವು ನೋಡಿದಂಗೆ ಏನ್ ಅನಿಸ್ತು ಸರ್? ಪ್ರಪ್ರಥಮವಾಗಿ ನನ್ನ ಮಾಹಿತಿ ಪ್ರಕಾರ ಪೊಲೀಸ್ ಅಧಿಕಾರಿಗಳು ಈ ಆಚರಣೆ ಬೇಡ ಅಂತ ಹೇಳಿದ್ದಾರೆ ಅಂತ. ಬೇಡ ಅಂದರೂ ಸಹ ಭಾಳ ಬಲವಂತವಾಗಿ ಪ್ರೆಷರ್ ಹಾಕಿ ಒತ್ತಡ ಏರಿ ಸರ್ಕಾರ ಇದನ್ನು ಮಾಡಿಸಿದೆ. ಪೊಲೀಸರಿಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಪ್ಲ್ಯಾನ್ ಮಾಡಬೇಕಾಗ್ತದೆ. ಯಾವುದೇ ಒಂದು ಆರ್ಗನೈಸ್ ಮಾಡಬೇಕಾದ್ರೆ ಪ್ಲ್ಯಾನ್ ಮಾಡಿ ಯಾವ ರೀತಿ ಏನಾಗುತ್ತೆ, ಏನು ಸಂದರ್ಭ ಆಗುತ್ತೆ ನೋಡಬೇಕು. ಈ ವಿಷಯದಲ್ಲಿ ಒಂದು ವಿಜಯೋತ್ಸವ ಆದರೆ 18 ವರ್ಷದ ನಂತರ ಕಪ್ ಗೆದ್ದಿದ್ದಾರೆ, ಎಲ್ಲರಿಗೂ ಸಂತೋಷ ಆಗಿದೆ. ಇಂತಹ ಸಂದರ್ಭದಲ್ಲಿ ಬರೋವಂಥವ್ರು 90% ಯಂಗ್ಸ್ಟರ್ಸ್ ಬರ್ತಾರೆ, ಯುವಕರು ಯುವತಿಯರು. ಅವರು ಸ್ವಲ್ಪ ಜೋಶ್ನಲ್ಲಿ ಇರ್ತಾರೆ. ಲಕ್ಷೋಪಲಕ್ಷ ಜನ ಬರ್ತಾರೆ ಅಂತ ಗೊತ್ತಾಗೇ ಆಗುತ್ತೆ. ಅದಕ್ಕೆ ಸರಿಯಾಗಿ ನಾವು ಪ್ಲ್ಯಾನ್ ಮಾಡಿಕೊಂಡು ಯಾವ ರೀತಿ ಆರ್ಗನೈಸ್ ಮಾಡ್ಕೋಬೇಕು. ಪೊಲೀಸ್ ಅಧಿಕಾರಿಗಳು ಬೇಡ ಅಂತ ಹೇಳಿದ್ರು ಸರ್ಕಾರ ಯಾವುದೋ ಒತ್ತಡಕ್ಕೆ ಮಣಿದು ಅಥವಾ ಅವರ ಸ್ವಪ್ರತಿಷ್ಠೆಗಾಗಿ ಅಥವಾ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಸಿಗಲಿ ಅಂತನೋ ಅಥವಾ ಅದರಿಂದ ಅವ್ರಿಗೆ ಏನಾದರೂ ಒಂದು ಹೆಚ್ಚಿನ ಇದು ಸಿಗುತ್ತೆ ಅಂತೇಳಿ ಸರ್ಕಾರ ಇದು ಒತ್ತಡ ಏರಿರ್ತಕ್ಕಂಥದ್ದು. ಅದು ಬಂದಾಗ ಯಾವ ರೀತಿ ನಾವು ಏನು ಕೆಲಸ ಹಿಂದಿನ ದಿವಸ ರಾತ್ರಿ ತಮಗೆಲ್ಲ ಗೊತ್ತಿದ್ದಂಗೆ ತಾವೇ ಮಾಧ್ಯಮದಲ್ಲೆಲ್ಲ ತೋರಿಸಿದ್ದೀರಿ, ನಾವು ನೋಡಿದ್ದೀವಿ. ಬೆಳಗಿನ ಜಾವ 4 ಗಂಟೆವರೆಗೂ ಇದು ವಿಜಯೋತ್ಸವ ಆಚರಿಸಿದ್ದಾರೆ. ಎಲ್ಲ ಪೊಲೀಸ್ ಅಧಿಕಾರಿಗಳು ಎಲ್ಲ ರಾತ್ರಿ ಎಲ್ಲ ಕೆಲಸ ಮಾಡಿ ಸ್ವಲ್ಪ ಸುಸ್ತಾಗಿ ವಾಪಸ್ ಮನೆಗೆ ಹೋಗಿರ್ತಾರೆ. ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಬಂದು ಯಾರು ಬೇಕೋ ಏನು ಬೇಕೋ ಅನೌನ್ಸ್ ಮಾಡ್ತಾರೆ. ಗೃಹ ಸಚಿವರು ಒಂದು ಅನೌನ್ಸ್ ಮಾಡ್ತಾರೆ, RCB ಇವರು ಒಂದು ಅನೌನ್ಸ್ ಮಾಡ್ತಾರೆ, ಇವರೊಂದು ಅನೌನ್ಸ್ ಮಾಡ್ತಾರೆ, ಎಲ್ಲರೂ ಅನೌನ್ಸ್ ಮಾಡಿದ್ದಾರೆ. ಮತ್ತು ಪರ್ಮಿಷನ್ನು ತೆಗೆದುಕೊಟ್ಟಿಲ್ಲ. ಪರ್ಮಿಷನ್ ಇಲ್ದಲೆ ಎಲ್ಲರೂ ಯಾವ ರೀತಿ ಇದು ಮಾಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ ನಾನು ನೋಡಿದೆ, ವಿಧಾನಸೌಧದ ಮೆಟ್ಲ ಮೇಲೆ ಅವ್ರಿಗೆ ಸನ್ಮಾನ ಮಾಡ್ತೀವಿ ಅಂತೇಳಿ ತೋರಿಸಿದ್ವಿ, ತಾವು ಟಿ ವಿನಲ್ಲೂ ನೋಡಿದೆ. ಅದು ಸನ್ಮಾನ ಆದಂಗೆ ಕಾಣಲಿಲ್ಲ. ಅದು ನೋಡಿದ್ರೆ ಒಂಥರ ಅವಮಾನ ಮಾಡ್ದಂಗೆ ಕಾಣಿಸ್ತು. ಎಲ್ಲ ಪೊಲೀಸ್ ಮೆನ್ನು ಗನ್ಮೆನ್ ಎಲ್ಲ ಅಡ್ಡ ನಿಂತ್ಕೊಂಡ್ರು. ನಿಮ್ಮ ಕ್ಯಾಮರಾದವ್ರಿಗೂ ಜಾಗ ಕೊಡಲಿಲ್ಲ ತೋರಿಸ್ಲಿಕ್ಕೆ. ಎಲ್ಲ ತಲೆ ಮೇಲೆ ಒಂಥರ ಟೋಪಿ ಇಟ್ಟಂಗೆ ಯಾವ ಹಳ್ಳಿ ಸಂತೆನಲ್ಲೂ ಮಾಡೋದಿಲ್ಲ, ಆ ರೀತಿ ಇಟ್ಟರು. ಇಟ್ಟ ತಕ್ಷಣ 1 ನಿಮಿಷನೂ ಆಗಲಿಲ್ಲ, ಅವ್ರನ್ನ ತೆಗೆದು ನಾವು ನೋಡ್ತಿದ್ವಿ. ಹತ್ತಿ ಅಂತೇಳಿ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ ಅಂದರು. ಬಸ್ನಲ್ಲಿ ಹತ್ತಿಸ್ಬಿಟ್ಟು ಎಲ್ಲ ಕಳಿಸ್ಬಿಟ್ರು ಸ್ಟೇಡಿಯಂ. ಈ ರೀತಿ ಯಾವುದೂ ಆರ್ಗನೈಸ್ ಆಗಿ ಮಾಡಲಿಲ್ಲ ಅವರು. ಯಾರನ್ನ ಕೇಳಿ ಮಾಡಿದ್ರು ಇವರು? ಈ ವಿಚಾರ ಮಾಡಿದ್ರಾ? ಈ ಸರ್ಕಾರ ಮಾಡಬೇಕಾದ್ರೆ ಇದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡಿದ್ರಾ? ಚೀಫ್ ಸೆಕ್ರೆಟರಿ ಆಗಲಿ, ಹೋಮ್ ಸೆಕ್ರೆಟರಿ ಆಗಲಿ, ಹೋಮ್ ಮಿನಿಸ್ಟರ್ ಆಗಲಿ, ಅವರೆಲ್ಲ ಕೂತ್ಕೊಂಡು ವಿಚಾರ ಮಾಡಿ ಒಂದು ಮೀಟಿಂಗ್ ಮಾಡಿ ಆಗು ಹೋಗುಗಳ ಬಗ್ಗೆ ಡಿಸ್ಕಷನ್ ಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾಯ್ತು. ಸುಮ್ಮನೆ ಅವ್ರು ಅದು ಮಾಡಿ ಇವ್ರು ಇದು ಮಾಡಿ ಅಂತ ಹೇಳಿದ್ರೆ ಆಗ್ತದ? ಮತ್ತು ಪರ್ಮಿಷನ್ ಇಲ್ದಲೆ ಮಾಡಿದ್ದಾರೆ, ಅದು ಒಂದು ನೀವು ಮ್ಯಾನೇಜ್ ಮಾಡಿ ಅಂತ ಹೇಳಿದ್ರೆ ಭಾಳ ಕಷ್ಟ ಆಗ್ತದೆ. ಮತ್ತು ಈ ರೀತಿ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿರೋದು ನಾನು ಕೆಲಸಕ್ಕೆ ಸೇರಿದಾಗಲಿಂದ ಇದೇ ಪ್ರಪ್ರಥಮವಾಗಿ ನಾನು ನೋಡ್ತಾ ಇರೋದು. ಈ ರೀತಿ ಪೊಲೀಸ್ ಅಧಿಕಾರಿಗಳಾಗಿಲ್ಲ. ಅಮಾನತು ಯಾಕೆ ಮಾಡಬೇಕು? ಅಮಾನತು ಮಾಡಬೇಕಾದ್ರೆ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಆಗಬೇಕು. ಪ್ರಿಲಿಮಿನರಿ ಎನ್ಕ್ವೈರಿ ಯಾರು ಮಾಡಬೇಕು? ಇವರು ADG ಲೆವೆಲ್ ಆಫೀಸರು, ಕಮಿಷನರ್ ಆಫ್ ಪೊಲೀಸ್, ಸೀನಿಯರ್ ADG, ನಾಳೆ DG ಆಗೋರು. ಅಟ್ಲೀಸ್ಟ್ DG ರ್ಯಾಂಕ್ ಆಫೀಸರ್ ಯಾರಾದರೂ ಒಬ್ಬರು, ಅಥವಾ ಹೋಮ್ ಸೆಕ್ರೆಟರಿಯವರು, ಚೀಫ್ ಸೆಕ್ರೆಟರಿಯವರು ಅಂತ ಉನ್ನತ ಅಧಿಕಾರಿಗಳು ಬಂದು ತನಿಖೆ ಮಾಡಿ ವಿಚಾರ ಮಾಡಿ ಯಾರು ತಪ್ಪಿದೆ, ಎಲ್ಲಿ ತಪ್ಪಿದೆ ಅಂತೇಳಿ ಕ್ರಮ ತೆಗೆದುಕೊಳ್ಬೇಕು. ಇವ್ರು ಏನು ಮಾಡಿದ್ರು ಸರ್ಕಾರದವರು? ಇದು ಮಾಡಬೇಕು, ಗಡಿಬಿಡಿ ಮಾಡಿ ಈ ಪ್ರೊಷನ್ ಮಾಡಬೇಕು ಅಂದರು, ಸನ್ಮಾನನೂ ಮಾಡಬೇಕು ಅಂದರು, ಚಿನ್ನಸ್ವಾಮಿನಲ್ಲೂ ಮಾಡಬೇಕು, ಮೆರವಣಿಗೆ ಮಾಡಬೇಕು ಅಂದರು. ಆಮೇಲೆ ಇದು ಯಾವಾಗ ನೀವೆಲ್ಲ ಪ್ರೆಷರ್ ಆಯಿತು, ಮೀಡಿಯಾದಲ್ಲಿ ಬಂತು, ಅಲ್ಲಿ ಬಂತು, ಏನು ಮಾಡೋದು, ನಮ್ಮ ತಲೆ ಮೇಲೆ ಬಂದ್ಬಿಡ್ತದಲ್ಲ. ಮತ್ತು ಮೋಸ್ಟ್ಲಿ ನನ್ನ ಪ್ರಕಾರ ಗೊತ್ತಿಲ್ಲ ನನಗೆ, ಇದು ವೆರಿಫೈ ಮಾಡಬೇಕು. ಅವರ ಮೇಲೆ ಹೈಕಮಾಂಡಿಂದ ಬಂದಿರಬೇಕು, ಏನಪ್ಪ ಈ ರೀತಿ ನೀವು ಸರ್ಕಾರ ನಡೆಸ್ತಿದ್ದೀರಲ್ಲ, ನಾವು ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಏನು ಹೇಳಬೇಕು ಪ್ರಪಂಚಕ್ಕೆ ಅಂತ. ಅದಕ್ಕೆ ಏನು ಮಾಡಿದ್ರು, ಯಾರಿಗಾರ ತಲೆದಂಡ ಮಾಡಬೇಕು. ಈಸಿಯೆಸ್ಟ್ ಈಸ್ ಪೊಲೀಸ್ಗೆ ಸಸ್ಪೆಂಡ್ ಮಾಡಬೇಕು.
ಅಷ್ಟು ಜನ ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ರೆ ವೇರ್ ಇಸ್ ದಿ ಮೊರೇಲ್ ಆಫ್ ದಿ ಪೊಲೀಸ್? ಪೊಲೀಸಿಗೆ ಮೊರೇಲೇ ಇರಲ್ಲ. ಇಷ್ಟು ಕಷ್ಟಪಟ್ಕೊಂಡು ಅವ್ರು ಕೆಲಸ ಮಾಡ್ತಿರ್ತಾರೆ, ಯಾರನ್ನೂ ಕೇಳಲಿಲ್ಲ ಹೇಳಲಿಲ್ಲ, ಯಾರನ್ನ ಕೇಳಿದ್ರು ಏನೋ ಗೊತ್ತಿಲ್ಲ. ಹಿಂದೆ ಆದರೂ ಈ ಸರ್ಕಾರದವರು ನಮ್ಮ ಕೆಂಪಯ್ಯನವ್ರನ್ನ ಇಟ್ಕೊಂಡಿದ್ರು ಅಡ್ವೈಸರ್ ಆಗಿ. ಸ್ವಲ್ಪ ಅವ್ರು ಹೇಳ್ತಿದ್ರು ಅಂತ ಕಾಣಿಸ್ತದೆ, ಹೇಳ್ತಿದ್ದಾಗ ಒಂದು ಸ್ವಲ್ಪ ಚೆನ್ನಾಗಿ ಕೆಲಸ ನಡೀತಿತ್ತು. ಈಗ ಇವ್ರಿಗೆ ಯಾರು ಅಡ್ವೈಸರ್ ಇಲ್ಲ. ಪೊಲೀಸಿಂಗ್ ಇಸ್ ನಾಟ್ ದಟ್ ಈಸಿ. ಹೋಮ್ ಡಿಪಾರ್ಟ್ಮೆಂಟ್ ಇಸ್ ನಾಟ್ ಈಸಿ. ಸುಮ್ಮನೆ ಹೇಳ್ಬಿಟ್ಟು ಏನೋ ಒಂದು ಬರ್ತದೆ ಅಥವಾ ಟಿವಿನಲ್ಲಿ ಬರ್ತದೆ, ಇನ್ನೊಬ್ರು ಏನು ಹೇಳ್ತಾರೆ ಅದಕ್ಕೆ ನಾನು ಮಾಡೋದು ಅಂತ ಆಗೋದಿಲ್ಲ. ವಿಚಾರ ಮಾಡಬೇಕಾಗ್ತದೆ, ಬುದ್ಧಿವಂತಿಕೆ ಉಪಯೋಗಿಸ್ಬೇಕು. ಇಂತಹ ಸಮಯದಲ್ಲಂತೂ ಬಹಳ ಕ್ವಿಕ್ ಡಿಸಿಷನ್ ತೆಗೆದುಕೊಳ್ಬೇಕು. ಪ್ರಕಾಶ್ ಅವರೇ, ಈಗ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿದೆ, ಆದ್ರೆ ಅಷ್ಟೇನಾ ಸರ್ಕಾರ ಕೈ ತೊಳ್ಕೊಳ್ತಾ? ಫಸ್ಟ್ ಆಫ್ ಆಲ್ ಅಧಿಕಾರಿಗಳ ಪ್ರೆಸ್ ಮೀಟಲ್ಲಿ ಸಸ್ಪೆಂಡ್ ಮಾಡಿಬಿಟ್ರು ಸರ್ಕಾರ. ಆವಾಗ ಅವ್ರಿಗೆ ತನಿಖೆ ಆಗಬೇಕು, ವರದಿ ಬರಬೇಕು, ಆಮೇಲೆ ಕ್ರಮ ಜರುಗಿಸ್ತೀವಿ ಅಂತ ಅವ್ರ ಬಗ್ಗೆ ಹೇಳಿಲ್ಲ. ತಮ್ಮಗಳ ಬಗ್ಗೆ ಕೇಳಿದಾಗ ಸರ್ಕಾರದೇನು ಹೊಣೆಗಾರ, ನಾವು ತನಿಖಾ ಸಮಿತಿನ ನೇಮಕ ಮಾಡಿದ್ದೀವಿ, ನ್ಯಾಯಾಂಗ ತನಿಖೆನ, ವರದಿ ಬರಲಿ ಆಮೇಲೆ ಕ್ರಮ ತಗೊತೀವಿ ಅಂತ ಇವ್ರಿಗೊಂದು ಸ್ಟ್ಯಾಂಡರ್ಡ್ ಇಟ್ಕೊತಾರೆ. ಇವ್ರಿಗೊಂದು ಸ್ಟ್ಯಾಂಡರ್ಡು, ಇವ್ರಿಗೊಂದು ಸ್ಟ್ಯಾಂಡರ್ಡು. ಆಮೇಲೆ ಈ ಕಾರ್ಯಕ್ರಮ ಇದೆಯಲ್ಲ, ಎರಡನ್ನೂ ಸಪ್ರೇಟ್ ನೋಡಬೇಡಿ. ವಿಧಾನಸೌಧ ಕಾರ್ಯಕ್ರಮ, KSC ಎಸ್ಟೇಟ್ ಕಾರ್ಯಕ್ರಮ ಎರಡೂ ಒಂದೇ. ಇಲ್ಲಿ ಸೇರಿದ ಜನ ಎಷ್ಟು ಸೇರಿದ್ದಾರೆ ಅಂತ ಪೊಲೀಸವ್ರಿಗೆ ಗೊತ್ತಿರಲಿಲ್ವಾ? ಕಮಿಷನರ್ ಫುಲ್ ಅಲ್ಲೇ ಸ್ಟೇಷನ್ ಆಗಿದ್ರು. ಯಾಕಂದರೆ ಚೀಫ್ ಮಿನಿಸ್ಟರ್ ಇದ್ದರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಎಲ್ಲ ಮಿನಿಸ್ಟರ್ಗಳಲ್ಲಿದ್ದರು. ಅವರೆಲ್ಲರ ಗಮನ ವಿಧಾನಸೌಧದ ಕಾರ್ಯಕ್ರಮದ ಮೇಲಿತ್ತು. ಆ ಸ್ಟೇಡಿಯಂ ಹತ್ರ ಕಾರ್ಯಕ್ರಮದ ಬಗ್ಗೆ ನಿರ್ಲಕ್ಷ್ಯ ತೋರ್ಬೇಕಾದಂಥ ಅನಿವಾರ್ಯತೆ. ಹಿಂದಿನ ದಿವಸ ಫೆಟಿಗ್ ಇರುತ್ತೆ, ಚಿಕ್ಕ ಲಕ್ಷಾಂತರ ಜನ ಬಂದಿದ್ದಾರೆ. ಸರ್ಕಾರನೇ ಒಪ್ಕೊಂಡ್ಬಿಟ್ಟಿದೆ, ನಮ್ಗೆ ಅಂದಾಜೇ ಮಾಡಿರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ಒಂದು ಸರ್ಕಾರ ನಡೆಸೋರಿಗೆ ಎಷ್ಟು ಜನ ಬರ್ತಾರೆ ಅಂತ ಇಂಥ ಕಾರ್ಯಕ್ರಮಕ್ಕೆ ಅಂದಾಜಿಲ್ಲ ಅಂದರೆ ಅವರು ಆಡಳಿತ ಎಷ್ಟು ದುರ್ಬಲವಾಗಿದೆ ಅನ್ನೋದನ್ನು ತೋರಿಸುತ್ತೆ. ಇವರು ತಮ್ಮ ತಲೆ ದಂಡ ಎಲ್ಲಿ ಕೇಳ್ಬಿಡ್ತಾರೋ ಅಂದ್ಬಿಟ್ಟು ಕೂಡಲೇ ಪೊಲೀಸ್ ಆಫೀಸರ್ಸ್ಗಳನ್ನೆಲ್ಲ ಸಸ್ಪೆಂಡ್ ಮಾಡಿ ಅವ್ರನ್ನ ಬಲಿಪಶು ಮಾಡಿದ್ದಾರೆ. ಪೊಲೀಸರು ಅರ್ಥ ಮಾಡ್ಕೋಬೇಕು, ಈ ಸರ್ಕಾರ ಹೇಳಿದ್ದಕ್ಕೆಲ್ಲ ಕುಣಿತಾರಲ್ಲ, ಬಂದು ಕರ್ಕೊಂಬಂದು ಬರೋದು, ರಾಜಕೀಯ ವಿರೋಧಿಗಳನ್ನ ಬಂಧಿಸೋದು, ರಾತ್ರಿ ಎಲ್ಲ ಇಟ್ಕೊಂಡು ಕಿರುಕುಳ ಕೊಡೋದು, ಸರ್ಕಾರ ಹೇಳ್ತು ಅಂತ ಮಾಡ್ತಾಯಿದ್ರು. ಇವತ್ತು ಅವ್ರಿಗೆ ಇದೇ ಸರ್ಕಾರ ಅವ್ರನ್ನ ಸಸ್ಪೆಂಡ್ ಮಾಡಿದೆ. ಈ DCP ಸೆಂಟ್ರಲ್ಲು ನಮ್ಮ ಪಾರ್ಟಿ ಕಾರ್ಯಕರ್ತರನ್ನ 3-4 ಜನ ರಾತ್ರಿ 1 ಗಂಟೆ ಕಾಲ ಕೂಡಿಸ್ಕೊಂಡಿದ್ದಾರೆ. 1 ಗಂಟೆ ಕಾಲ ಮೈಸೂರಿಂದ ಸೀನಿಯರ್ ಸಿಟಿಸನ್ನ ಅರೆಸ್ಟ್ ಮಾಡಿ ಕರ್ಕೊಂಬಂದು. ಏನಕ್ಕೆ ಅಂದರೆ ಯಾವುದೋ ಒಂದು ಫೇಸ್ಬುಕ್ ಪೋಸ್ಟಲ್ಲಿ ಬಿಡಬೇಡ್ರಿ ಅವ್ರನ್ನ ಅಂದ್ಬಿಟ್ಟು. ಇವತ್ತು ಅವ್ರ ಸ್ಥಿತಿ ಏನಾಗಿದೆ? ನಮಗೆಲ್ಲ ಕಾಟ ಕೊಟ್ರಲ್ಲ. ಈ ರೀತಿ ಕೇಳೋ ಅಂಥದ್ದು ನಮ್ಮ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಪೊಲೀಸ್ ಅಧಿಕಾರಿಗಳು ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೋಬೇಕು. ಕಮಿಷನರ್ನ ಇವತ್ತು ಬಲಿ ಕೊಟ್ಬಿಟ್ರು. ಡೆಲ್ಲಿಯಿಂದ ಬಂದಿರುತ್ತೆ ಪ್ರೆಷರು, ನಾವು ಮೀಟ್ ಮಾಡೋಕ್ಕಾಗಲ್ಲ ಅಂತ. ಒಂದು ದಿವಸ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ, ಅದು ನೆಕ್ಸ್ಟ್ ಡೇ ರಿಟೈರ್ಡ್ ಜಡ್ಜಿಂದ ಎನ್ಕ್ವೈರಿ. ನಾಳೆ ಏನು ಬದಲಾಗತ್ತೆ ಗೊತ್ತಿಲ್ಲ. ಸರ್ಕಾರಕ್ಕೆ ನಾವು ಕೇಳ್ತಾ ಇರೋಂಥದ್ದು, ಸಿಟ್ಟಿಂಗ್ ಜಡ್ಜ್ SIT ತನಿಖೆ ಮಾಡಿ, ನೀವು ತಲೆ ಹಾಕಿಬಿಡಿ ಅದರಲ್ಲಿ ಅಂತ. ಅದು ಮಾಡಬೇಕಾಗಿದೆ. ಇವತ್ತು ನಮಗೆ ಸಾದವ್ರಿಗೆ ನ್ಯಾಯ ಕೊಡಿಸ್ಬೇಕು. ನಮ್ಮ ರಾಜಕೀಯ ಮುಖ್ಯ ಅಲ್ಲ. ಇವ್ರು ಯಾರನ್ನೋ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಎಲ್ಲ ಕ್ರಮಗಳನ್ನು ತಗೊತಾ ಇದ್ದಾರೆ. ಯಾರು ಎರಡೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅವರು ಕೂಡ ಅಷ್ಟೇ ಅಪರಾಧಿಗಳು. ಸತ್ತ ಮೇಲೂ ಹೋಗಿ ಅಲ್ಲಿ ಕಪ್ಪು ಮುತ್ಕೊಟ್ರಲ್ಲ, ಅವ್ರ ಬಗ್ಗೆ ತನಿಖೆ ಬೇಡವಾ? ಅವ್ರಿಗೆ ಯಾವುದು ಕ್ರಮ ಬೇಡವಾ? ಹಾಗಾದರೆ ಈ ಸರ್ಕಾರಕ್ಕೆ ಸಿದ್ದರಾಮಯ್ಯ, DK ಶಿವಕುಮಾರ್ ಎಷ್ಟು ಅಪರಾಧಿನೋ ಅದೇ ರೀತಿ RCB ಅವರು ಅಪರಾಧಿಗಳೇ, ಅದೇ ರೀತಿ DNA ಅಪರಾಧಿಗಳೇ, ಅದೇ ರೀತಿ KSC ಅವರು ಅಪರಾಧಿಗಳೇ. ಇವರಷ್ಟು ಜನ ಇದ್ದಾಗ ಈ 3 ಜನನ ಪೊಲೀಸವ್ರನ್ನ ಆ್ಯಕ್ಷನ್ ತೊಗೊತಾ ಇದ್ದಾರೆ. ಅದೇ ಇವರಿಬ್ಬರು ಮಾತ್ರ ಬಂಧನಕ್ಕೆ ಆದೇಶ ಕೊಟ್ಟಿದ್ದೀನಿ, ತನಿಖೆ ಮಾಡಿದ್ಮೇಲೆ ನಾವು ಬೇರೆ ಕ್ರಮ ಜರುಗಿಸ್ತೀವಿ. ಈ ಡಬಲ್ ಸ್ಟ್ಯಾಂಡರ್ಡು ಈಗಲಾನ ಬಿಡಲಿ. ರಾಜುಗೌಡ, ಆ್ಯಕ್ಚುಲಿ ನಿಜವಾಗ್ಲೂ ನಡಿಬಾರ್ದಂಥ ಒಂದು ಪ್ರಕರಣ. ಈ ಪ್ರಕರಣದ ಬಗ್ಗೆ ನಿಜವಾಗ್ಲೂ ನನಗೆ ತುಂಬ ಬೇಸರ ಆಗಿದೆ. ಆಮೇಲೆ ಇದನ್ನು ನಾವು ಬರೀ ಒಂದೇ ಆ್ಯಂಗಲ್ನ ನೋಡಲಿಕ್ಕಾಗಲ್ಲ, 4-5 ಆ್ಯಂಗಲ್ನ ನೋಡಬೇಕಾಗತ್ತೆ. ಈ ಪ್ರೈವೇಟು ಮತ್ತು ಕಾರ್ಪೊರೇಟ್ ಕಂಪ್ನಿಗಳಿದಾವಲ್ಲ, ಇದೆಲ್ಲ ಒಂಥರ ದಂಧೆ. ಈ ಸರ್ಕಾರಗಳನ್ನ ಜನ ಯಾಕೆ ಆಯ್ಕೆ ಮಾಡಿ ಕಳಿಸ್ತಾರೆ ಜನಪ್ರತಿನಿಧಿಗಳನ್ನ ಅಂದರೆ, ಇಂಥ ಹುಚ್ಚಾಟಗಳನ್ನ ಯಾವನೋ ಒಬ್ಬ ಅವನು ವೈಯಕ್ತಿಕ ಲಾಭಕ್ಕೋಸ್ಕರ. ಈ ಒಬ್ಬ ಬಿಸ್ನೆಸ್ ಮ್ಯಾನ್ ಬರ್ತಾನೆ, ನಾಳೆ ನನಗೆ ಮೆಜೆಸ್ಟಿಕ್ ಸೆಂಟ್ರ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ನಾನು ಅಲ್ಲೊಂದು ಪಿಲ್ಲರ್ ಹಾಕ್ಬಿಟ್ಟು ನಾನು ಕೇಬಲ್ ಕಾರ್ ಮಾಡ್ತೀನಿ, ನಂಗೆ ಅವಕಾಶ ಮಾಡಿಕೊಡಿ ಅಂದಿದ ತಕ್ಷಣ ಮಾಡಿಕೊಡ್ತಾರಾ? ಮೊಟ್ಟ ಮೊದಲನೇದಾಗಿ ಜನತೆಗೆ ಇಲ್ಲಿ ಕೊಡಬೇಕಾದ ಒಂದು ಸಂದೇಶ ಏನಂದರೆ, ಈ ಪ್ರೈವೇಟ್ ಕಂಪ್ನಿ ಮತ್ತು ಕಾರ್ಪೊರೇಟ್ ಕಂಪ್ನಿ ಲಾಬಿಗಳು ಬಡ ಮಕ್ಕಳನ್ನ ನೋಡಿ. ಇದು ಕಾಲೇ ಈಗ 1 ವಾರದ ಮುಂಚೆನೇ ಸಾಕಷ್ಟು ಜನ ಮಕ್ಕಳು IPL ಬೆಟ್ಟಿಂಗಿಗೆ ಸಿಕ್ಕಾಕೊಂಡು ಸತ್ತಿರೋಂಥ ಉದಾಹರಣೆಗಳು ನೀವೇ ಮಾಧ್ಯಮದಲ್ಲಿ ಬಿತ್ತರಿಸಿದ್ದೀರಿ. ಅಲ್ಲಿಂದ ಆಚೆಗೆ ಈ IPLಗಳನ್ನ ಸರ್ಕಾರಗಳೇ ಪ್ರಮೋಟ್ ಮಾಡೋಕ್ಕೆ ನಿಂತರೆ, ಒಂದು ಗೇಮಾಗಿ ಅದನ್ನು ನೋಡಿ.
ಭಾರತ ಪಾಕಿಸ್ತಾನ ಆದಾಗ ದೇಶಾಭಿಮಾನ ಇರುತ್ತೆ, ದೇಶ ಪ್ರೇಮ ಇರುತ್ತೆ, ಜನ ನೋಡ್ತಾರೆ. ಆ ದೇಶಾಭಿಮಾನಕ್ಕೋಸ್ಕರ ಹುಚ್ಚೆದ್ದು ಕುಣಿತಾರೆ. ಆ ದೇಶಾಭಿಮಾನ ಹುಟ್ಟಿಸ್ಬೇಕಾಗಿರುವಂಥದ್ದು ಪ್ರತಿಯೊಂದು ಮಾಧ್ಯಮದ ಕರ್ತವ್ಯ, ಸರ್ಕಾರಗಳ ಕರ್ತವ್ಯ. ಯಾಕೆಂದ್ರೆ ನಮ್ಮ ಬಗ್ಗೆ ನಮ್ಗೆ ಅಭಿಮಾನ ಬರಬೇಕು. ಆದರೆ ಕಾರ್ಪೊರೇಟ್ ಕಂಪ್ನಿಗಳಿಗೋಸ್ಕರ ಇಡೀ ದೇಶದ ವ್ಯವಸ್ಥೆಯಲ್ಲಿ 18 ಸತಿ ಈ ಕಪ್ಗಳು ಗೆದ್ದಿದ್ದಾರೆ. ಯಾವ ರಾಜ್ಯನೂ ಈ ಮಟ್ಟದ ಒಂದು ಕೆಟ್ಟ ಮಟ್ಟದ ರೀತಿಲಿ ಒಂದು ವ್ಯವಸ್ಥೆನ ಮಾಡಲಿಲ್ಲ. ಇವರು ಕರ್ಕೊಂಬಂದು ವಿಧಾನಸೌಧದಲ್ಲಿ ಪ್ರೈವೇಟ್ ಕಾರ್ಯಕ್ರಮಗಳನ್ನ ಮಾಡ್ಕೊತಾರೆ. ಇವ್ರ ಮನೆ ಮಕ್ಕಳುಗಳು, ಇವ್ರ ಸೊಸೆಯಂದಿರು, ಇವ್ರ ಮೊಮ್ಮಕ್ಕಳು, ಅಳಿಯಂದಿರನ್ನ ಕರ್ಕೊಂಬಂದು ಸ್ಟೇಜ್ ಮೇಲೆ ನಿಲ್ಲಿಸ್ತಾರೆ. ಒಬ್ಬ MLA ಮಿನಿಸ್ಟರ್ ಮಗನ್ನ ಕರ್ಕೊಂಬರ್ಲಿಕ್ಕೆ 38 ಜನ ಪೊಲೀಸರನ್ನ ನಿಯೋಜಿಸ್ತೀರಿ. ಆದರೆ ಈ ಬಡವ ಅಮಾಯಕ ಜನ ಯುವಕರು ಇವತ್ತು ಬೀದಿಲಿ ಬಿದ್ದು ಸತ್ರಲ್ಲ, ಅವ್ರಿಗೇನು ವ್ಯವಸ್ಥೆ ಮಾಡಿಕೊಟ್ರಿ? ಒಂದನೇ ಆ್ಯಂಗಲ್ಲು. ಎರಡನೇ ಆ್ಯಂಗಲಲ್ಲಿ ನಾವು ನೋಡೋದಾದರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಜನಕ್ಕೆ ಏನೋ ಒಂದು ಅಭಿಮಾನ ಇತ್ತು. ಯಾವ ರೀತಿ ಅಭಿಮಾನ ಇತ್ತು ಅಂದರೆ, ಒಂದು ಕಾಲಘಟ್ಟದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಿದ್ರು. ಒಂದು ರೈಲ್ವೆ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಸ್ವಂತ ಹೊಣೆ ಹೊತ್ತು ನಿಜವಾಗ್ಲೂ ಅವರು ರಾಜೀನಾಮೆ ಕೊಟ್ಟಿದ್ರು. ಇವತ್ತು ನೇರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ತುಘಲಕ್ ದರ್ಬಾರ್ ನಡೆಸ್ತಾ ಇದ್ದಾರೆ. ತುಘಲಕ್ ದರ್ಬಾರ್ ಯಾವ ಮಟ್ಟಕ್ಕಾಗಿದೆ ಅಂದರೆ, ಇಡೀ ರಾಜ್ಯದಲ್ಲಿ ಪೊಲೀಸರ ನೈತಿಕ ಸ್ಥೈರ್ಯನ ಕುಗ್ಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ಒಂದೇ ಒಂದು ದಿನ ಪೊಲೀಸಿಂಗ್ ನಡೀಲಿಲ್ಲ ಅಂದರೆ ಎಷ್ಟು ಅರಾಜಕತೆ ಉಂಟಾಗ್ತದೆ. ರಾತ್ರಿ 4 ಗಂಟೆವರೆಗೂ ಕೆಲಸ ಮಾಡಿದ್ದಾರೆ ಆ ಪೊಲೀಸ್ನವರು. ನೀವು ನಿಜವಾಗ್ಲೂ ನಿಮ್ಗೆ ಒಂಚೂರು ಕರುಣೆ ಇಲ್ವಾ? ನೀವು ರಾತ್ರಿ 10:30 11 ಗಂಟೆಗೆ ಹೋಗಿ ಫ್ರೆಶ್ ಆಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಒಂದು ಕಾರ್ಯಕ್ರಮಕ್ಕೆ ಬರ್ತೀರಿ. 4 ಗಂಟೆವರೆಗೂ ಇದ್ದಾರೆ. ಆ ಕಾರ್ಪೊರೇಟ್ ಕಂಪ್ನಿಗಳು ಏನೋ ಪೋಸ್ಟ್ ಹಾಕಿದ್ರು ಅಂತ ಮಾಧ್ಯಮಗಳಲ್ಲೂ ಬಿತ್ತರಿಸ್ತೀರಾ. ಆದರೆ ನೀವು ಮಾನಿಟರಿಂಗ್ ಮಾಡಲ್ವಾ? ಒಂದು ಫೇಸ್ಬುಕ್ನಲ್ಲಿ ಯಾರೋ ಒಬ್ಬ ಒಂದು ಪೋಸ್ಟ್ ಹಾಕಿದ್ರೆ ಅವ್ರನ್ನ ಕರ್ಕೊಂಬಂದು ಕುಂಡಿಸ್ತೀರಿ, ಅರೆಸ್ಟ್ ಮಾಡ್ತೀರಿ. ಇವ್ರು ಇಷ್ಟೆಲ್ಲ 3rd ಕ್ಲಾಸ್ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಪೊರೇಟ್ ಕಂಪ್ನಿಯವರು. ನೀವೇನ್ ಮಾಡ್ತಾ ಇದ್ದೀರಿ? ಇಲ್ಲ, ನಾನು ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಒಂದ್ ನಿಮಿಷ ಬ್ರದರ್, ಮುಗಿಸ್ಬಿಡ್ತೀನಿ. ತುಂಬಾ ವಿಚಾರಗಳಿದಾವೆ ಸರ್. ಮುಂದಕ್ಕೆ ಬರೋಣ ಸರ್, ಆಯ್ತು. ನಿನ್ನೆ ಆದ್ಮೇಲೆ ಮುಂದಕ್ಕೆ ಬರೋಣ. ಇವಾಗ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಯಾವ ರೀತಿಯ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಇದ್ದಾರೆ? 38 ಜನ ಪೊಲೀಸು, ಒಬ್ಬ MLA ಮಗನ್ಗೆ, ಇದೆಲ್ಲ ಊಹಾಪೋಹಗಳು. ಸುಳ್ಳು ಹೇಳ್ತಾ ಇರೋ ನೀವು ಅಂತ ನಾನು ಹೇಳ್ತೇನೆ. ಇರ್ಲಿ, ನಾನು ಇವಾಗ ಬಿಜೆಪಿ ಅವ್ರಿಗೂ ನನ್ನ ಉತ್ತರವನ್ನ ಕೊಡ್ಬೇಕಾಯ್ತು. ಸರ್, ಗೋವಾ ಅಲ್ಲಿ 6 ಜನ, ಜಮ್ಮು ಅಲ್ಲಿ 8 ಜನ, ಜಾರ್ಖಂಡ್ ಅಲ್ಲಿ 10 ಜನ, ಬಿಹಾರಲ್ಲಿ 37 ಜನ, MP ಅಲ್ಲಿ 100 ಜನ, UP ಅಲ್ಲಿ 30 ಜನ. ಎಲ್ಲ ಪೂರ್ವಭಾವಿ ಸಭೆಯನ್ನ ಮಾಡಿ ಸಾವಿರಾರು ಕೋಟಿ ಖರ್ಚು ಮಾಡಿ ಇಲ್ಲಿ ಇಷ್ಟು ಸಾವುಗಳಾಯ್ತು. ಅವ್ರ ಬಗ್ಗೆ ಅವರ ರಾಜ್ಯಗಳಲ್ಲಿ, ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿ ಏನ್ ಕ್ರಮವನ್ನ ತಗೊಂಡಿದ್ರ, ಅಲ್ಲಿ ಎಷ್ಟು ಹೆಣಗಳು ಬಿದ್ದಿದೆ ಅಂತ ಇನ್ನ ಲೆಕ್ಕ ಕೊಟ್ಟಿಲ್ಲ ಬಿಜೆಪಿ ಅವರು. ಅಲ್ಲಿ ಕೇಳಿದ್ರೆ ಬಿಜೆಪಿ ಯೋಗಿ ಆದಿತ್ಯನಾಥ್ ಅವ್ರು ಏನ್ ಹೇಳಿಕೆ ಕೊಡ್ತಾರೆ ಗೊತ್ತಾ? ಯಾರ್ಯಾರಿಗೆ ಏನೇನ್ ಸಿಗ್ಬೇಕಾಯ್ತು ಅವ್ರಿಗೆ ಸಿಕ್ಕಿದೆ, ಹದ್ದುಗಳಿಗೆ ಬಾಡಿಗಳು ಸಿಕ್ಕಿದೆ ಅಂತ. ದಟ್ ಇಸ್ ದ ಡಬಲ್. ದಾಖಲೆ ಕೊಟ್ಟು ಹೇಳ್ತೀನಿ. ನಮ್ಗೆ ನ್ಯಾಯ ಬೇಕು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಮೇಡಮ್, ನೀವೇ ಅವ್ರು ಹಾಕಿರೋ ಟ್ವೀಟ್ ಅನ್ನ, ಅಜಿತ್ ಸರ್ ಇವರು ಬಿಜೆಪಿ ಹಾಕಿರೋ ಟ್ವೀಟ್ ಅನ್ನ ಅದ್ರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡಿದೀರಾ. 7 ಗಂಟೆಗೆ 11 ಗಂಟೆಗೆ ಇಲ್ಲ RCB ಅವ್ರಿಗೆ ನೀವು ಅವಕಾಶ ಮಾಡಿಕೊಡ್ಬೇಕು, ಜನರಿಗೆ ಅವರ ಫೇವ್ರೇಟ್ ಆಟಗಾರಗಳನ್ನ ಕಣ್ತುಂಬಸಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂದ್ರು. 4 ಅವರ್ ನಂತರ ಸತ್ತ ಹೆಣಗಳ ಮೇಲೆ ಬಿಜೆಪಿಯ ಪದ್ಧತಿ. ಇದು ಮೊದಲನೇ ಬಾರಿ ಅಲ್ಲ, ಇದು ಕೊನೆಯ ಬಾರಿ ಕೂಡ ಆಗಲ್ಲ. ಸತ್ತ ಹೆಣಗಳ ಮೇಲೆ ರಾಜಕಾರಣ ಮಾಡೋದು ವಿರೋಧ ಪಕ್ಷಗಳ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭಮೇಳದಲ್ಲಿ ಕಾಲ್ ತುಳಿತದಲ್ಲಿ ಸತ್ತಾಗ ಕೊಟ್ಟ ಸ್ಟೇಟ್ಮೆಂಟ್ ಹಾಗಾದ್ರೆ ರಾಜಕೀಯನಾ? ನೋಡಿ, ನಾನು ಇವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ನೀವು ಎಲ್ಲಿ ಕೇಳ್ಬೇಕು ರಾಜೀನಾಮೆ? ಅಲ್ಲಿ ಕೇಳಲ್ಲ. ನೀವು ಕೇಳ್ರಿ, ಮಧ್ಯಪ್ರದೇಶ ನಾಗರಿಕರಲ್ವಾ? ನೀವು ಕೇಳಿ ಅಂತ ಹೇಳ್ತಾರೆ. ನೀವು ನಮ್ಮ ಯುವಕರು ಸರ್ MBBS ಓದ್ತಾ ಇದ್ದಾರೆ, ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ. ನನ್ನ ವಯಸ್ಸಿಗಿಂತ ಚಿಕ್ಕವರು ಹಲವಾರು ಜನ ಇದ್ದಾರೆ. ಬಟ್ ಅವರ ಹೆಣದ ಮೇಲೆ ರಾಜಕಾರಣ ಮಾಡಕ್ಕೆ
ಮಾಡಬಾರ್ದು. ಮೊಸಳೆ ಕಣ್ಣೀರು ನಾವೆಲ್ಲರೂ ಮಾಡ್ಕೊಂತದ್ದು. ನಾವೆಲ್ಲರೂ ಯಾವ ಜೊತೆಗೆ ರಾಜಕಾರಣ ಬಂದು ಮಾಡ್ತಾ ಇಲ್ಲ, ಇಂತಹ ನೀವು ಘಟನೆ ತಪ್ಪುಗಳನ್ನ ಮುಂದೆ ನಡಿಬಾರ್ದು ಅಂತ ಒಪ್ಪಿಗೆ ಎಲ್ಲರೂ ಹೇಳ್ತಾ ಜೊತೆಗೆ ಇದ್ದೀವಿ. ಬಂದು ಕಾರ್ಯನಿರ್ವಹಣೆಯನ್ನ ಹೆಣದ ಮಾಡಬೇಕು. ಮೇಲೆ ರಾಜಕೀಯ ಅದು ಎಲ್ಲಾ ಪಕ್ಷಗಳು ಮಾಡ್ತಾ ಇರೋದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲಾ ಕಾಲ್ ಪಕ್ಷಗಳ ತುಳಿತ ಆದಾಗ BJP. ನಿಮ್ಮ ಅಡ್ವರ್ಟೈಸ್ಮೆಂಟ್ಗಳು ನಿಮ್ಮ ಬ್ಯಾನರ್ ಗಳಿಂದ ಇದಾಯ್ತು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಅಟ್ ದ ಸೇಮ್ ಟೈಮ್ ಬಿಜೆಪಿ ಕೇಳ್ತಾ ಇದೆ ನಿಮ್ಮ ನಿರ್ಲಕ್ಷ್ಯದಿಂದ ಕಾಲ್ ತುಳಿತ ಆಗಿದೆ, ಕ್ರಮ ಏನು ಅಂತ. ನೋಡಿ ಭವನ, ಇದರ ಹೆಣದ ಮೇಲೆ ರಾಜಕಾರಣ ಅಂತ ನಾನು ಹೇಳೋಕ್ಕಾಗಲ್ಲ. ಸರ್ಕಾರ ಯಾವುದೇ ತಪ್ಪುಗಳನ್ನು ಮಾಡಿದಾಗ ಎತ್ತು ತೋರಿಸೋದು ವಿರೋಧ ಪಕ್ಷಗಳ ಕೆಲಸ, ಕರ್ತವ್ಯ. ಅದನ್ನು ಹಿಂದೆ BJP ಇದ್ದಾಗ ಕಾಂಗ್ರೆಸ್ನವರು ಮಾಡಿದ್ದಾರೆ, ಕಾಂಗ್ರೆಸ್ನವರು ಇದ್ದಾಗ BJP ಮಾಡಿದ್ದಾರೆ. ಇಲ್ಲಿ 2 ವರ್ಷಗಳ ಆಡಳಿತದ ನಂತರ ಮೊದಲ ಬಾರಿ ಕಾಂಗ್ರೆಸ್ ಸರ್ಕಾರ, ಉಳಿದೆಲ್ಲವೂ ಕೂಡ ರಾಜಕೀಯ ಪ್ರಕರಣಗಳಾದವು. ಇಲ್ಲಿ ಪೂರ್ತಿ ಮೆಸ್ಟಪ್ ಮಾಡಿದ್ದು ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥ ಪೊಲಿಟಿಕಲ್ ಹೆಡ್ಸ್ಗಳು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಜನರ ಕಣ್ಣಿಗೆ ಕಾಣ್ತಾ ಇದೆ. ಮೊನ್ನೆ ರಾತ್ರಿ ಸರ್ಕಾರಕ್ಕೆ ಅನಿಸಿತ್ತು, ಇಲ್ಲ ನಾವು ಒಂದು ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡಿಬಿಡೋಣ, ಮುಗಿದೋಗ್ಬಿಡುತ್ತೆ ಅಂತಕ್ಕಂಥದ್ದು. ಆದರೆ ನಿನ್ನೆ ಇಡೀ ಜನಾಕ್ರೋಶದ ಪರಿಯನ್ನು ನೋಡಿ ಹೈಕಮಾಂಡ್ ಒತ್ತಡದ ಕಾರಣದಿಂದಲೂ ಕೂಡ ಸರ್ಕಾರ ಹಂತ ಹಂತವಾಗಿ ಇದರಲ್ಲಿ ತನ್ನ ತಪ್ಪು ಇದೆ ಅಂತಕ್ಕಂಥದ್ದನ್ನು ಒಪ್ಕೊಳ್ತಾ ಇದೆ. ಆದರೆ ಅದರಲ್ಲಿ ಪೊಲಿಟಿಕಲ್ ಬಾಸಸ್ಗಳನ್ನು ಪಕ್ಕದಲ್ಲಿಟ್ಟು ಕೇವಲ ಎಕ್ಸಿಕ್ಯೂಟಿವ್ಸ್ಗಳ ಮೇಲೆ ಇದನ್ನು ಬೆರಳು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಇದರಲ್ಲಿ ಪ್ರಮುಖವಾಗಿ ಗೊತ್ತಾಗಬೇಕಾಗಿರ್ತಕ್ಕಂಥ ಸತ್ಯ ಏನು? ಈಗ ನೀವು RCB ಅವರು ಟ್ವೀಟ್ ಮಾಡಿದರು ಅಂತ ಹೇಳಿದ್ರಿ ಮೊನ್ನೆ ಅಲ್ವಾ? RCB ಅವರು ಟ್ವೀಟ್ ಮಾಡಿದ್ರು. ನೀವು ಅನುಮತಿ ಯಾಕೆ ಕೊಟ್ರಿ? ಉಪಮುಖ್ಯಮಂತ್ರಿಗಳು ಹಾಗಿದ್ದ ಸಂದರ್ಭದಲ್ಲಿ ಆ ಚಿನ್ನಸ್ವಾಮಿ ಸ್ಟೇಡಿಯಂ ಯಾಕೆ ಹೋದರು? ನಿಮ್ಮ ಸರ್ಕಾರ ಅನುಮತಿಯನ್ನು ಕೊಡದೆ, ಹೀಸ್ ಎ ಕಾನ್ಸ್ಟಿಟ್ಯೂಷನಲ್ ಹೆಡ್. ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿ ಏರ್ಪೋರ್ಟ್ಗೂ ಹೋಗ್ತಾರೆ, ವಿಧಾನಸೌಧದಲ್ಲೂ ಇರ್ತಾರೆ, ಅವರು ಈಗ ಚಿನ್ನಸ್ವಾಮಿ ಸ್ಟೇಡಿಯಂಗೂ ಬರ್ತಾರೆ. ಇದರಲ್ಲಿ ಸ್ಪಷ್ಟವಾಗಿ ಕಾಣೋದೇನು? ನಿಮ್ಮ ಫೋಟೋ ಅಪಾರ್ಚುನಿಟಿಗೋಸ್ಕರ ನೀವು 11 ಜನರ ಬಲಿಯನ್ನು ತೆಗೆದುಕೊಂಡ್ರಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಇದರಲ್ಲಿ ನೀವು ಪೊಲೀಸ್ ಕಮಿಷನರನ್ನು ಸಸ್ಪೆಂಡ್ ಮಾಡಿದ ಮಾತ್ರಕ್ಕೆ ಪೊಲಿಟಿಕಲ್ ಹೆಡ್ಸ್ಗಳ ರೆಸ್ಪಾನ್ಸಿಬಿಲಿಟಿ ಹೋಗ್ಬಿಡುತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ನನಗೆ ಅರ್ಥ ಆಗದೇ ಇರೋ ಸಂಗತಿ, ಮಂಗಳೂರಿನಲ್ಲಿ ಗಲಾಟೆ ನಡೆಯುತ್ತೆ, ಗೃಹ ಸಚಿವರಿಗೇನು ಅದರಲ್ಲಿ ಹೊಣೆಗಾರಿಕೆ ಇಲ್ಲ. ಹುಬ್ಬಳ್ಳಿಯಲ್ಲಿ ಅಲ್ಲಿನ ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ ಒಪಿನಿಯನ್ ಬೇರೆ ಬರೆದು ಕೊಟ್ಟರು, ನೀವು ಕೇಸ್ಗಳನ್ನು ಹಿಂತೆಗೆದುಕೊಳ್ತೀರಿ. ಗೃಹ ಸಚಿವರದು, ಮುಖ್ಯಮಂತ್ರಿಗಳದು, ಉಪಮುಖ್ಯಮಂತ್ರಿಗಳದ್ದು ಅದರಲ್ಲೇನೂ ತಪ್ಪಿಲ್ಲ. ಈ ಘಟನೆಯಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ವಿಧಾನಸೌಧದ ಮೆಟ್ಟಿಲ ಮೇಲಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. DK ಶಿವಕುಮಾರ್ ಎಲ್ಲ ಕಡೆ ಹೋಗಿ ಬಂದರು. ಸಚಿವರಾದಿಯಾಗಿ ಬಂದು ವಿಧಾನಸೌಧದ ಎದುರುಗಡೆ ನಿಂತಿದ್ರು. ಒಂದು ಕಾರ್ಯಕ್ರಮ 1 ಕಿಲೋಮೀಟರ್ ದೂರದಲ್ಲಿ 2 ಕಾರ್ಯಕ್ರಮದ ಆಯೋಜನೆ ಬೇಕಿತ್ತಾ? ನನಗನ್ಸುತ್ತೆ ನೋಡಿ, ಜಡ್ಜು ನೀವೇ, ವಕೀಲರು ನೀವೇ, ವಿಕ್ಟಿಮು ನೀವೇ, ಇದು ಸಾಧ್ಯ ಆಗಲ್ಲ. ದೇರ್ ಶುಡ್ ಬಿ ಅನ್ ಇಂಡಿಪೆಂಡೆಂಟ್ ಎನ್ಕ್ವೈರಿ. ಇಲ್ಲ ನಾವು ಸರ್ಕಾರನೇ ಎನ್ಕ್ವೈರಿ ಮಾಡ್ತೀವಿ, ಸರ್ಕಾರವನ್ನೇ ಕಟಕಟೆಯಲ್ಲಿ ನಿಲ್ಲಿಸ್ತೀವಿ. ಐ ಡೋಂಟ್ ಥಿಂಕ್ ಇಟ್ ಇಸ್ ಗೋಯಿಂಗ್ ಟು ವರ್ಕ್. ನಿವೃತ್ತ ಪೊಲೀಸ್ ಆಯುಕ್ತ ಮಿರ್ಜಿ ಅವರು ನಮ್ಮೊಂದಿಗೆ ಇದ್ದಾರೆ. ಮಿರ್ಜಿ ಅವರೇ, ತಪ್ಪಾಗಿದ್ದು ಎಲ್ಲಿ? ಮೇಲ್ನೋಟಕ್ಕೆ ನಮಗೆ ಅನ್ನಿಸ್ತಾ ಇದೆ ಕಮ್ಯುನಿಕೇಶನ್ ಇರಲಿಲ್ಲ, ಪ್ಲಾನಿಂಗ್ ಇರಲಿಲ್ಲ. ಹೌದು, ಹಿಂಗಿದ್ದೊಂದು ದೊಡ್ಡ ಇವೆಂಟ್, ಲಕ್ಷಾಂತರ ಜನ ಬರ್ತಾರೆ, ಎಲ್ಲಿ ಎಡವಟ್ಟಾಯಿತು? ಪ್ಲಾನಿಂಗ್ ಅಲ್ಲಿ ಎಡವಟ್ಟಾಯ್ತಾ? ಅನುಮತಿ ಸಿಗದೆ ಮುಂದುವರೆದಿದ್ದ ರಾಜಕಾರಣಿಗಳ ಒತ್ತಡನ? ನೋಡಿ, ಈ ಸಂದರ್ಭದಲ್ಲಿ ಒಂದು ಕೇಳ್ತಾ ಇದೆಯಮ್ಮ? ಕೇಳ್ತಿದೆ ಮಿರ್ಜಿ ಅವರೇ, ಮಾತಾಡಿ. ಕೇಳ್ತಾ ಇದೆಯಲ್ಲ? ಕೇಳ್ತಾ ಇದೆ, ಮಾತಾಡಿ. ಕೇಳ್ತಾ ಇದೆಯಾ? ಇದರಲ್ಲಿ ಒಂದು, ಇವರು ಏರ್ಪೋರ್ಟ್ನಿಂದ ಅವ್ರನ್ನ ಕರೆದುಕೊಂಡು ಬರ್ತಾರೆ, ಪ್ಲೇಯರ್ಸ್ನ ತಾಜ್ ವೆಸ್ಟ್ ಎಂಡ್ ಹೋಟ್ಲ್, ಏರ್ಪೋರ್ಟಿಂದ ತಾಜ್ ವೆಸ್ಟ್ ಎಂಡ್ ಹೋಟ್ಲ್ವರೆಗೂ ಒಂದು ಬಂದೋಬಸ್ತ್. ಮತ್ತು ತಾಜ್ ವೆಸ್ಟ್ ಎಂಡಿಂದ ವಿಧಾನಸೌಧಕ್ಕೆ ಕರ್ಕೊಂಬರ್ತಾರೆ, ಅಲ್ಲಿ ಒಂದು, ವಿಧಾನಸೌಧದಿಂದ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅಲ್ಲಿ. ಈಗ ಎಲ್ಲ ಕಡೆನೂ ಮಾಡಬೇಕು ಬಂದೋಬಸ್ತು. ಇದರ ಬಗ್ಗೆ ವಿಚಾರಣೆ ಮಾಡಿದ್ದಾರಾ? ಪೊಲೀಸರು, ನನ್ನ ಪ್ರಕಾರ ಪೊಲೀಸರು ಹೇಳಿದ್ದಾರೆ ಇದು ಮಾಡಲಿಕ್ಕೆ ಆಗೋದಿಲ್ಲ, ಕಷ್ಟ ಇದೆ ಅಂತೇಳಿ. ಸರ್ಕಾರ ಇರೋದು, ಸರ್ಕಾರ ಯೋಚನೆ ಮಾಡಬೇಕಾಯ್ತು, ಇದು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? 3 ಕಡೆಗೂ ನಮಗೆ ಶಕ್ತಿ ಇದೆಯಾ? ಅಷ್ಟು ಜನ ಇದ್ದಾರಾ? ಆರ್ಗನೈಸ್ ಮಾಡಿದ್ದೀವಾ? ಯಾರ್ಯಾರು ಎಲ್ಲಿರಬೇಕು, ಏನು ಮಾಡಬೇಕು, ಯಾರು ಯಾವ ಡ್ಯೂಟಿ ಮಾಡಬೇಕು ಅನ್ನೋ ತಿಳುವಳಿಕೆ ಇದ್ದೀರಾ? ರಿಹರ್ಸಲ್ ಆಗಿದೆಯಾ? ಏನೂ ಇಲ್ಲ. ಎಲ್ಲ ಈವೆಂಟಲ್ಲೂ ರಿಹರ್ಸಲ್ ಮಾಡೇ ಮಾಡ್ತೀವಿ, ಯಾವ ರೀತಿ ಎಲ್ಲಿರಬೇಕು, ಏನು ಮಾಡಬೇಕು, ಬ್ರೀಫಿಂಗು, ಡಿಬ್ರೀಫಿಂಗು ಎಲ್ಲ ಮಾಡ್ತೀವಿ. ಅಧಿಕಾರಿಗೆ ಹೇಳಿದ್ರೂ ಸಹ ಇವರು ಇಲ್ಲ ನಾನು ಮಾಡ್ತೀವಿ, ಮಾಡಬೇಕು ಅಂತೇಳಿ ಪ್ರೆಷರ್ ಹಾಕಿ, ಮೇಲಿಂದ ಅವ್ರಿಗೆ ಪ್ರೆಷರ್ ಬಂದಿದೆಯೋ ಅಥವಾ ಅವ್ರ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾರೋ ಅಥವಾ ಅವರ ಅಡ್ವರ್ಟೈಸ್ಮೆಂಟ್ ಮಾಡ್ಕೊತಾರೋ ಅದಕ್ಕೋಸ್ಕರ ಇಲ್ಲ ಮಾಡಲೇಬೇಕು ಅಂತ ಹೇಳ್ತಾರೆ. ಪೊಲೀಸರಿಗೆ ಒತ್ತಡ ಹಾಕ್ತಾರೆ.
ಈ ಸರ್ಕಾರದಲ್ಲಿ ಪೊಲೀಸರಿಗೆ ಭಾಳಷ್ಟು ಕಡೆ ಒತ್ತಡ ಹಾಕಿ ಈ ರೀತಿ ಮಾಡಿದ್ದಾರೆ. ಮೊನ್ನೆ ಮಂಗಳೂರಲ್ಲೂ ನಾನು ನೋಡಿದೆ, ಯಾವುದೋ ಒಂದು ಗುಂಪು ಅವರು ಇಲ್ಲ ಪೊಲೀಸ್ ಕಮಿಷನರ್ ಹಾಕಿದ್ದಾರೆ, SP ಹಾಕಿದ್ದಾರೆ, ಇಷ್ಟೆಲ್ಲ 3 ಮರ್ಡರ್ ಆದರೆ ಅಂದರು. ನೆಕ್ಸ್ಟ್ ಡೇನೇ ಪೊಲೀಸ್ ಕಮಿಷನರು 2 SP ಟ್ರಾನ್ಸ್ಫರ್. ಇನ್ನೊಂದು ಕಡೆ ನೋಡಿದೆ, ಪಾಪ ಬೆಳಗಾಂನಲ್ಲಿ ಒಬ್ಬ ಒಳ್ಳೆ ಉತ್ತಮ ಅಧಿಕಾರಿ, ಅವರು ಬೆಳಗಾಂನಲ್ಲಿ ಅಡಿಷನಲ್ SP ಇದ್ದರು, ಇದಕ್ಕೆ ಧಾರವಾಡದಿಂದ. ಅವ್ರಿಗೆ ಹೊಡಿಲಿಕ್ಕೆ ಹೋಗ್ತಾರೆ ಚೀಫ್ ಮಿನಿಸ್ಟ್ರು, ಸ್ಟೇಜ್ ಮೇಲೆ, ಪಬ್ಲಿಕ್ ಸ್ಟೇಜ್ ಮೇಲೆ ಹೊಡಿಲಿಕ್ಕೆ ಹೋಗ್ತಾರೆ. ಈ ರೀತಿ ಹೋದಾಗ ಸರ್ಕಾರಕ್ಕೆ ಎಲ್ಲಿ ಪೊಲೀಸರು ಹೇಳಲಿಕ್ಕೆ ಆಗ್ತದೆ ಧೈರ್ಯವಾಗಿ ಪೊಲೀಸರು ಏನಾಗುತ್ತೆ ಆಗು ಹೋಗುಗಳ ಬಗ್ಗೆ, ಇದು ಈ ರೀತಿ ಆಗುತ್ತೆ, ಇದು ಒಳ್ಳೇದಾಗುತ್ತೆ, ಪ್ರೋಸು ಕಾನ್ಸು ಎಲ್ಲ ಹೇಳ್ಬೇಕಾದ್ರೆ ಸರ್ಕಾರ ಒಂದು ಕೂತ್ಕೊಂಡು ನಿಜವಾಗಿ ಕೇಳಬೇಕಾಗ್ತದೆ. ಒಂದು ಪೀಸ್ಫುಲ್ ಅಟ್ಮಾಸ್ಫಿಯರ್ ಇರಬೇಕು, ಕಾಮ್ ಇರಬೇಕು, ಒಂದು ಇವ್ರಿಗೂ ಅವ್ರ ಕಮ್ಯುನಿಕೇಷನ್ ಇರಬೇಕು. ಏನೋ ಚೀಫ್ ಮಿನಿಸ್ಟ್ರು, ಡೆಪ್ಟಿ ಚೀಫ್ ಮಿನಿಸ್ಟರ್ ಹೆದರಿಕೆ ಮಾಡಂಗೆ ಮಾಡಿಬಿಟ್ರೆ ಏನು ಮಾಡ್ತಾರೆ ಅಧಿಕಾರಿಗಳು? ಆದ್ದರಿಂದ ಇದು ಮಾಡಿದ್ರೆ ಇವ್ರು ಯಾಕೆ ಮಾಡಲಿಲ್ಲ? ಇವ್ರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ? 3 ಕಡೆ ಜನ ಸೇರ್ತಾರೆ, ಅವ್ರಿಗೆಲ್ಲ ಮಾಡ್ಲಿಕ್ಕೆ ಆಗ್ತದಾ? ನಾವು ಪೊಲೀಸರಿಗೆ ಆಯಿತು ಪರ್ಮಿಷನ್ ಮಾಡಿರಿ ಪೊಲೀಸರೇ ನೀವೆಲ್ಲ ಮಾಡಿ ಅಂತ ಹೇಳ್ತೀವಿ, ಹೇಳ್ಬಿಟ್ರೆ ಅವ್ರ ಕೈಲಿ ಮಾಡ್ಲಿಕ್ಕಾಗುತ್ತಂತ ಇವ್ರು ಯೋಚನೆ ಮಾಡ್ಬೇಕು ಬೇಡವಾ? ಸರ್ಕಾರ ನಡೆಸೋರು ಯೋಚನೆ ಮಾಡಬೇಕು. ಸರ್ಕಾರ ನಡೆಸೋರ ಜವಾಬ್ದಾರಿ ಜಾಸ್ತಿ, ಪೊಲೀಸ್ ಜವಾಬ್ದಾರಿ ಸ್ವಲ್ಪ ಕಡಿಮೆ ಅವ್ರಿಗಿನ್ನ. ಸರ್ಕಾರ ಅವ್ರ ಕೈಲೇ ಇದೆಯಲ್ಲ, ಎಲ್ಲ ಆಗುವಗಳು ಅವ್ರದ್ದೇ ಅಲ್ಲ. ಅದನ್ನು ಯೋಚನೆ ಮಾಡ್ದಲೆ, ಪ್ರೋಸು ಕಾನ್ಸು ಏನು ನೋಡ್ದಲೆ, ಮತ್ತು ಹೆದರಿಕೆ ಬರ್ಸೋದು, ಅವ್ರು ಹೇಳಿದ್ರು ಮಾಡಿಲ್ಲ, ಇವ್ರು ಪರ್ಮಿಷನ್ ಕೊಟ್ಟಿಲ್ಲ ಮಾಡಲಿಕ್ಕೆ ಎದುರು ಮಾಡಿ ಅನ್ನೋದು, ಟಿವಿನಲ್ಲಿ ಹಾಕೋದೇನೋ ಎಲ್ಲ ಬಂದ್ಬಿಡಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅಂತ ಹೇಳೋದು, ಇಲ್ಲ ಟಿಕೆಟ್ ಇದೆ ಅಂತ ಒಂದು ಸತಿ ಹೇಳೋದು, ಟಿಕೆಟ್ ಇಲ್ಲ ಅಂತ ಇನ್ನೊಂದು ಸತಿ ಹೇಳೋದು, ಎಲ್ಲದಕ್ಕೂ ಕೊಟ್ಟರೆ ಯಾವ ರೀತಿ ಕಂಟ್ರೋಲ್ ಆಗ್ತದೆ? ಜನಗಳ ಮೈಂಡ್ ಯಾವ ಕ್ರೌಡ್, ಎಲ್ಲರೂ ಒಳ್ಳೆಯವರು ಇರ್ತಾರೆ, ಕ್ರೌಡ್ ಬಂದಾಗ ಕ್ರೌಡ್ ಮೆಂಟ್ಯಾಲಿಟಿನೇ ಬೇರೆ ಇರ್ತದೆ. ಅವರು ಏನು ಬೇಕಾದ್ರೆ ಎಲ್ಲ ಯಂಗ್ಸ್ಟರ್ಸ್ ಇದ್ದರು. ಆದ್ದರಿಂದ ನನ್ನ ಪ್ರಕಾರ ಈ ಪೊಲೀಸ್ ಅಧಿಕಾರಿಗಳಿಗೆ ಮೇಲೆ ಈ ರೀತಿ ಇವರು ಅವರ ಮೊರೆಲೇ ಹೋಗ್ಬಿಟ್ರೆ ಕಷ್ಟ ಆಗ್ತದೆ. ಕರೆಕ್ಟಾಗಿ ಕೂತ್ಕೊಂಡು ಮಾತಾಡಬೇಕು, ಆಗುತ್ತೋ ಇಲ್ವೋ, ಆಗಲ್ಲ ಅಂದ್ರೆ ಆಗಲ್ಲ. ಬಟ್ ಮಿರ್ಜಿ ಸರ್, ಇದು ನೋಡಿದೆ ನಾನು, ಅಲ್ಲಿ ಅವ್ರಿಗೆ ಸನ್ಮಾನ ಮಾಡಿದ್ದು. ನನಗೆ ನೋಡಿದ್ರೆ ಅದೇನು ಸನ್ಮಾನ ಅಂತ ಕಾಡಲಿಲ್ಲ, ಎಲ್ಲ ಅವಮಾನ ಮಾಡ್ದಂಗೆ ಕಾಡಿದ್ರು. ಸುಮ್ಮನೆ ಒಂದು ಟೋಪಿ ಇಟ್ಬಿಟ್ಟು ಅವ್ರಿಗೆ ಮೇಲೆ ಹತ್ತಿ ಬಸ್ಸು. ಈ ರೀತಿ ಯಾಕೆ ಮಾಡ್ತಾರೆ? ಮಾಡ್ಬೇಕಾದ್ರೆ ವಿಚಾರ ಮಾಡಬೇಕಲ್ಲ. ಇವರೇನಾದರೂ ಮೀಟಿಂಗ್ ಮಾಡಿದ್ರಾ? ಚೀಫ್ ಮಿನಿಸ್ಟ್ರು, ಡೆಪ್ಟಿ ಚೀಫ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟರ್ ಎಲ್ಲ ಕರೆಸಿ ಮೀಟಿಂಗ್ ಮಾಡಿದ್ರಾ? ಚೀಫ್ ಸೆಕ್ರೆಟರಿ ಇದ್ರಾ? ಹೋಮ್ ಸೆಕ್ರೆಟರಿ ಇದ್ರಾ? ಈ ರೀತಿ ನಾವು ಮಾಡಬೇಕಪ್ಪ ಮೆರವಣಿಗೆ. ಹೌದು, ನಮಗೂ ಖುಷಿ, ಎಲ್ಲರಿಗೂ ಖುಷಿ, ಇಡೀ ಇಂಡಿಯಾ ದೇಶದಲ್ಲೇ ಎಲ್ಲರಿಗೂ ಖುಷಿಯಾಗಿದೆ, ಬರೀ ಕರ್ನಾಟಕದವ್ರಿಗೆಲ್ಲ. ಇಂಡಿಯಾ ದೇಶದಲ್ಲಿ RCB ಫ್ಯಾನ್ಸ್ ಭಾಳ ಜನ ಇದ್ದಾರೆ, ಎಲ್ಲರಿಗೂ ಖುಷಿ ಇದೆ, ಕಪ್ ಗೆದ್ದಿದ್ದಾರೆ ಮಾಡಬೇಕು ಅಂತ. ಆದರೆ ಅದಕ್ಕೆ ಸಮಯ ಎಲ್ಲ ನೋಡಬೇಕು. ಅದೇ ಬೇಕಾದರೆ ಇವ್ರ ಕಮಿಷನರ್ ಸಸ್ಪೆಂಡ್ ಮಾಡಲಿಕ್ಕೆ 1 ಸೆಕೆಂಡ್ ವಿತೌಟ್ ಎನ್ಕ್ವೈರಿ ದೇವ್ ಸಸ್ಪೆಂಡೆಡ್. ಅದೇ ಇವರು ಮಂತ್ರಿ ಇದ್ರು ನಾಗೇಂದ್ರ ಅಂತ, ಅವ್ರ ಮೇಲೆ ಏನೇನೋ ಅಪಾದನೆ ಬಂದು ನೀವು ಟಿವಿನಲ್ಲೆಲ್ಲ ಬಡ್ಕೊಂಡು ಸಾಕಾದ್ರಿ, ನೀವು ಆದರೂ ಆಗಲಿಲ್ಲ, ಕೊನೆಗೆ ಯಾವತ್ತೂ ಆಗಲೇ ಇಲ್ಲ ಅಂತೇಳಿ 1 ದಿವಸ ಸಸ್ಪೆಂಡ್ ಮಾಡಿದ್ರು. ಇದು ಇಂಥ ಉನ್ನತ ಅಧಿಕಾರಿ, ಒಂದು ಕಮಿಷನರ್ ಆಫ್ ಪೊಲೀಸು, ಅಡಿಷನಲ್ ಕಮಿಷನರ್ ಪೊಲೀಸ್, ಅವ್ರಿಗೊಂದು ಎನ್ಕ್ವೈರಿ ಮಾಡಿ, ಅವ್ರಿಗಿನ್ನ ಒಂದು ಮೇಲಧಿಕಾರಿ, ಒಬ್ಬ DG ಲೆವೆಲ್ ಅಧಿಕಾರಿ ಆಗಲಿ ಅಥವಾ ಹೋಮ್ ಸೆಕ್ರೆಟರಿ ಆಗಲಿ, ಚೀಫ್ ಸೆಕ್ರೆಟರಿ ಆಗಲಿ, ಅವ್ರು ಬಂದು ವಿಚಾರ ಮಾಡಬೇಕಾಯ್ತು. ವಿಚಾರ ಮಾಡಿ ಏನಪ್ಪ ತಪ್ಪು ಮಾಡಿದಾರ, ಯಾರು ತಪ್ಪು ಮಾಡಿದ್ದಾರೆ, ಹೆಂಗೆ ತಪ್ಪು ಮಾಡಿದ್ದಾರೆ, ಸರ್ಕಾರದ ತಪ್ಪ, ಪೊಲೀಸ್ ತಪ್ಪ, ಗೃಹ ಇಲಾಖೆ ತಪ್ಪ, ಇದು ಹೋಮ್ ಸೆಕ್ರೆಟರಿ ತಪ್ಪ. ಈ ಬಂದೋಬಸ್ತ್ ಮಾಡ್ಬೇಕಾದ್ರೆ ವಿಧಾನಸೌಧ ಬಹಳ ಇಂಪಾರ್ಟೆಂಟ್ ಫಾರ್ ಪೊಲೀಸ್. ವಿಧಾನಸೌಧದಲ್ಲಿ ಏನೂ ಆಗಬಾರ್ದು. ನಮ್ದು ಪ್ರಾಣ ಹೋದ್ರೂ ಪರವಾಗಿಲ್ಲ, ಪೊಲೀಸ್ನವ್ರದ್ದು ವಿಧಾನಸೌಧಕ್ಕೆ ನಾವು ಅಷ್ಟು ಪ್ರಾಮುಖ್ಯತೆ ಕೊಟ್ಟು ಅಲ್ಲಿ ಏನು ಆಗದಂಗೆ ನೋಡ್ಕೊಂತೀವಿ. ಅದೇ ರೀತಿ ಅದ್ರ ಎದುರಿಗಿದೆ ಹೈಕೋರ್ಟ್ಗೂ ಅಷ್ಟೇ, ಯಾರು ಏನು ಆಗಬಾರ್ದು, ಒಂದು ಹೂವನ್ನು ಅಲ್ಲಿ ಅಳ್ಳಾಡಬಾರ್ದು. ಹೈಕೋರ್ಟ್ ಅಂದರೆ ಅದಕ್ಕೂ ನಾವು ಅಷ್ಟು ಕೊಡ್ತೀವಿ. ಅದನ್ನು ನೋಡ್ಕೋಬೇಕು, ಇದನ್ನು ನೋಡ್ಕೋಬೇಕು. ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಜನನೂ ಎಲ್ಲದಕ್ಕಿಂತ ಹೆಚ್ಚಾಗಿ ಜನಗಳಿಗೆ ನಾವು ರಕ್ಷಣೆ ಕೊಡೋದೇ ನಮ್ಮ ಜವಾಬ್ದಾರಿ. ರಕ್ಷಣೆ ಕೊಡೋದು ಕಷ್ಟ ಇದೆ ನಮಗೆ, ರಕ್ಷಣೆ ಮಾಡೋದು ಬೇಡ, ಇನ್ನೊಂದು ದಿವಸ ಮಾಡೋಣ ಅಂತ ಹೇಳಿದ್ರು ಕೇಳ್ದಲೆ ಯಾವುದೋ ಒತ್ತಡಕ್ಕೆ ಇವರು ಮಾಡಿಬಿಟ್ಟು, ಮತ್ತು ಈಗೇನು ಅವ್ರ ಮೇಲೆ ಏನು ಒತ್ತಡ ಬಂತು, ಪ್ರಾಯಶಃ ನೀವು TV-ನವ್ರು ಮಾಡಿದ್ರು, ಮಾಧ್ಯಮದವ್ರು ಮಾಡಿದ್ರು, ಅವರ ಹೈಕಮಾಂಡ್ ಅವ್ರು ಮಾಡಿದ್ರು ಗೊತ್ತಿಲ್ಲ, ಯಾರೋ ಎಲ್ಲ ಪ್ರೆಷರ್ ಮಾಡ್ಬಿಟ್ಟು ಇದಕ್ಕಿದ ಸಸ್ಪೆಂಡೆಡ್ ಅಂತಾರೆ ರಾತ್ರಿ. ಏನು ಆಲ್ ಆರ್ ಸಸ್ಪೆಂಡೆಡ್ ಸರ್? ಸರ್ಕಾರದಿಂದ ರಾತ್ರೋರಾತ್ರಿ ನಿರ್ಧಾರ ಸರ್, ಅದಕ್ಕೆ ಯಾರ ಕಾರಣ ಅನ್ನೋದನ್ನ ಅವರೇ ಉತ್ತರಿಸಬೇಕು ಅನ್ಸುತ್ತೆ. ಆದ್ರೆ ಒಂದಂತೂ ಹೌದು ಶತಬೇಶ್, ಇಷ್ಟು ಮಾಡಿ ನಾವು ತಪ್ಪಿಸ್ಕೊಂಡ್ವಿ, ನಾವು ಇದನ್ನ ಬೇರೆಯವ್ರ ತಲೆ ಕಟ್ಟಿಬಿಟ್ವಿ ಅಂದ್ರೆ ಬಹುಶಃ ಅದು ಸಾಧ್ಯ ಆಗೋದಿಲ್ಲ. ಎಲ್ಲರಿಗೂ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದರೊಂದಿಗೆ ಇವತ್ತಿನ ಚರ್ಚಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.